ಆಗಸ್ಟ್ 14 ಮಧ್ಯರಾತ್ರಿ ನಾವು ಕೇವಲ ಸಿಹಿ ಹಂಚೋದಕ್ಕೆ ಮಾತ್ರ ಸೀಮಿತ ಆದ್ರೆ ಸಾಲೋದಿಲ್ಲ. ಅವತ್ತು 35 ಲಕ್ಷಕ್ಕಿಂತ ಹೆಚ್ಚು ಜನ ಹಿಂದೂಗಳ ನರಭೇದ ಆಗುತ್ತೆ. ಯಾಕಾಯ್ತು? ಇದನ್ನು ಕೂಡ ಸ್ಮರಣೆ ಮಾಡಿಕೊಳ್ಬೇಕು. ಸಿಂಧೂ ನದಿ ಹರಿತಕ್ಕಂಥ ಪಂಜಾಬ್ನ ಭೂಭಾಗ ನಮ್ಮ ಹತ್ರ ಇಲ್ಲ, ಲವ ಆಳದಂತ ಲಾಹೋರ್ ನಮ್ಮ ಹತ್ರ ಇಲ್ಲ, ಚಾಣಕ್ಯ ಚಂದ್ರಗುಪ್ತ ಇದ್ದಂತ ತಕ್ಷಶಿಲ ನಮ್ಮ ಹತ್ರ ಇಲ್ಲ. ಮಹಮ್ಮದ್ ಅಲಿ ಜಿನ್ನ ಪ್ರಬಲ ಆಗ್ತಾ 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 ಹೋದಾಗಷ್ಟೊತ್ತಿಗೆ ಕಾಂಗ್ರೆಸ್ಸಿನ ನಾಯಕರು ಸುಸ್ತಾಗ್ತಾ ಹೋದ್ರು. ಕಾಂಗ್ರೆಸ್ ರಾಜಿ ಮಾಡ್ಕೊಳ್ತು, ಒಂದೇ ಮಾತರಮನ್ನ ಹೇಳೋದನ್ನ ಬಿಟ್ಬಿಟ್ರು. ಅಖಂಡವಾಗಿರ್ತಕ್ಕಂಥ ಭಾರತ ಅದು ತ್ರಿಖಂಡ ಆಯ್ತು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಮುಸ್ಲಿಂ ಲೀಗ್ ತಗೊಂಡೋದ್ಮೇಲೆ, ಕಾಂಗ್ರೆಸ್ನವ್ರು ಒಂದ್ ಸ್ವಲ್ಪ ಇಟ್ಕೊಂಡ ಮೇಲೆ, ಬ್ರಿಟಿಷರು ತುಂಡು ಮಾರದ್ಮೇಲೆ ಉಳಿದಿರ್ತಕ್ಕಂಥ ಭಾರತ ನಮ್ಮ ಹತ್ರ ಇರೋದು ಅಂತ ನೆನ್ಪಿಟ್ಕೊಳ್ಬೇಕು ಅಂತಲೇ ಯಾವ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತೋ, ಆ ರಜಾಕಾರನ್ನ ಎದುರಿಸಿದ್ದು RSSನವರೇ. ಅವಾಗ್ಲೂ ಸಂಘ ರಿಜಿಸ್ಟರ್ ಆಗಿರ್ಲಿಲ್ಲ, ಇವಾಗ್ಲೂ ಸಂಘ ರಿಜಿಸ್ಟರ್ ಆಗೋದಿಲ್ಲ. ಯಾಕಂದ್ರೆ ನಿಮ್ ರಿಜಿಸ್ಟ್ರೇಷನ್ ನ ಕಾರಣಕ್ಕೆ ಜಗತ್ ತಡೆಯೋದಿಲ್ಲ ಅಂತಾರೆ. ಭಾರತವಾಗಿ ಉಳಿಬೇಕು ಅಂದ್ರೆ ಹಿಂದೂ ಬಹುಸಂಖ್ಯಾತರಾಗಿರ್ಬೇಕು. ಸ್ವಾತಂತ್ರ್ಯಕ್ಕೋಸ್ಕರ ನಡೆದಿರ್ತಕ್ಕಂಥದ್ದು ಕೇವಲ ರಾಜಕೀಯ ಹೋರಾಟ ಅಲ್ಲ, ಧರ್ಮದ ಸಂರಕ್ಷಣೆಗೆ ನಡೆದಿರ್ತಕ್ಕಂಥ ಹೋರಾಟ, ನೆನ್ಪಿಟ್ಕೊಳ್ಳಿ ಅಂತ. ಇಲ್ಲಿ ಅತ್ಯಂತ ವಯಸ್ಸಾಗಿರೋರು ಯಾರಿದ್ದಾರೆ ಅವ್ರ ಕಣ್ಣೆದುರುಗಡೆ ಅಖಂಡ ಭಾರತ ನೋಡ್ತಕ್ಕಂಥ ಸಂಕಲ್ಪ ನಮ್ಮೆಲ್ಲರದಾಗಬೇಕು. ನಮ್ಮೆಲ್ಲರಿಗೂ ಇತಿಹಾಸದ ಪುಟಗಳಲ್ಲಿ, ಶಾಲೆಯ ಪಠ್ಯ ಪುಸ್ತಕಗಳಲ್ಲಿ ನಾವು ಉಪ್ಪು ತಯಾರಿಸಿದ್ರಿಂದ, ಚರಕದಲ್ಲಿ ನೂಲು ತೆಗೆದಿದ್ರಿಂದ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಮ್ಮೆಲ್ರಿಗೂ, ನನ್ನನ್ನು ಸೇರಿಸಿ ನಮ್ಮೆಲ್ರಿಗೂ ಶಾಲೆಗಳಲ್ಲಿ ಹೇಳ್ಕೊಡ್ಲಾಗಿದೆ. ನಾನು ಆರಂಭದಲ್ಲೇ ಹೇಳಲಿಕ್ಕೆ ಅಂತ ಬಯಸ್ತೀನಿ, ಇನ್ನೊಮ್ಮೆ ಜಯಘೋಷಕ್ಕಿಂತ ಮುಂಚೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಉಪ್ಪು ತಯಾರಿಸಿದ್ರಿಂದಲೂ ಬಂತು, ಚರಕದಲ್ಲಿ ನೂಲು ತೆಗೆದಿದ್ರಿಂದಲೂ ಬಂತು. ಆದ್ರೆ ಬರೇ ಉಪ್ಪು ತಯಾರಿಸಿದ್ರಿಂದ ಬರಲಿಲ್ಲ, ಚರಕದಿಂದ ನೂಲು ತೆಗೆದ್ರಿಂದ ಬರಲಿಲ್ಲ. ಇವತ್ತು ಯಾವ ಸಾವಿರ ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನಪು ಮಾಡ್ಕೊಳ್ಳಿಕ್ಕೋಸ್ಕರ, ಅವರ ಬಲಿದಾನವನ್ನ ನಮ್ಮ ಸಂಕಲ್ಪವಾಗಿ ಮಾರ್ಪಡೋದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವೋ, ಆ ಥರ ಈ ದೇಶದ ಲಕ್ಷಾಂತರ ಜನ ರಾಷ್ಟ್ರಭಕ್ತ ಯುವಕರು ಮತ್ತು ಯುವತಿಯರು, ಲಕ್ಷಾಂತರ ಜನ ಸೈನಿಕರು ಅವರು ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಟ ಮಾಡಿ ಬಲಿದಾನ ಮಾಡಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದ್ರ ಜೊತೆಗೆ ನಾವು ಉಪ್ಪು ಕೂಡ ತಯಾರು ಮಾಡ್ದೋ, ಅದ್ರ ಜೊತೆಗೆ ನಾವು ಚರಕದಲ್ಲೂ ಕೂಡ ನೂಲು ತೆಗೆದು, ಅದ್ರ ಜೊತೆಗೆ ನಾವು ಉಪವಾಸ ಸತ್ಯಾಗ್ರಹನೂ ಮಾಡ್ದೋ. ಆದ್ರೆ ಇದಕ್ಕೋಸ್ಕರ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ಆ ಬಲಿದಾನದ ಕಾರಣಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಅದನ್ನ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಆ ಬಲಿದಾನಕ್ಕೆ ತಕ್ಕನಾಗಿರ್ತಕ್ಕಂಥ ಜಯಘೋಷವನ್ನ ನಾವೆಲ್ಲರೂ ಕೂಡ ಸಂಕಲ್ಪದ ಜೊತೆಗೆ ಹಾಕ್ಬೇಕು ಅಂತಲೇ. ಭಾರತ್ ಮಾತಾ ಕೇ, ಇನ್ನು ಕೆಲವ್ರಿಗೆ ಮನಸ್ಸಲ್ಲಿ ಬರಲಿಲ್ಲ, ಬರಬೇಕು ಅಂತ. ಭಾರತ್ ಮಾತಾ ಕೇ, ವಂದೇ ವಂದೇ ವಂದೇ. 80ರ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ರೀತಿಯನ್ನ ಸ್ಮರಣೆ ಮಾಡ್ಕೊಳ್ಳೋದಕ್ಕೆ, ಈ ದೇಶದ ಸ್ವಾತಂತ್ರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ, ಸ್ವಾತಂತ್ರ್ಯದ ಪ್ರಾಪ್ತಿಗೆ ಕಾರಣೀಭೂತರಾಗಿರ್ತಕ್ಕಂಥ ಲಕ್ಷ ಜನ ಬಲಿದಾನಗಳನ್ನ ನೆನಪು ಮಾಡ್ಕೊಳ್ಳಿಕ್ಕೆ, ಈ ದೇಶದ ಸ್ವಾತಂತ್ರ್ಯ ಇವತ್ತಿನ ಜನಾಂಗಕ್ಕೆ ಯಾವ ಸಂಕಲ್ಪವನ್ನ ಕಟ್ಟಿಕೊಡ್ತಾ ಇದೆಯೋ ಆ ಸಂಕಲ್ಪವನ್ನ ಮತ್ತಷ್ಟು ಬಲವಾಗಿ ನಮ್ಮೆಲ್ಲರ ಹೃದಯದಲ್ಲಿ ಕಿಚ್ಚಿನ ರೂಪದಲ್ಲಿ ಸ್ಮರಣೆಯಾಗಿ ಮಾರ್ಪಡಿಸ್ಕೊಳ್ಳೋದಕ್ಕೆ, ಅದರ ಜೊತೆಗೆ ಇವತ್ತೇನು ನಮಗೆ 80 ವರ್ಷದ ಕೆಳಗೆ ಈ ದಿನ ಸ್ವಾತಂತ್ರ್ಯ ಸಿಕ್ತು, ಇದೇ ಗಳಿಗೆಯಲ್ಲಿ ಸ್ವಾತಂತ್ರ್ಯ ಸಿಕ್ತು, ಆ ಸಂದರ್ಭದಲ್ಲಿ ನಮ್ಮ ಎದುರಿಗೆ ನಡೆದು ಹೋದಂತ ಇತಿಹಾಸ ಕಂಡು ಕೇಳರಿಯದಂತ ಒಂದು ದೊಡ್ಡ ನರಮೇಧ, 35 ಲಕ್ಷಕ್ಕಿಂತ ಹೆಚ್ಚು ಹಿಂದೂಗಳ ಹತ್ಯೆ ಆಗಿರ್ತಕ್ಕಂಥ ಕ್ಷಣಗಳನ್ನ ಜ್ಞಾಪಕ ಮಾಡ್ಕೊಳ್ಳಿಕ್ಕೆ, ಹಾಗೆ ನಾವೆಲ್ಲರೂ ರಾಷ್ಟ್ರ ಧ್ವಜಾರೋಹಣವನ್ನ ಹಾಗೆ ಧರ್ಮ ಧ್ವಜಾರೋಹಣವನ್ನ ಮಾಡ್ತಾ ಅದರ ನಂತರ ನಾವು ರಾಷ್ಟ್ರಗೀತೆಯನ್ನ ಹಾಡ್ತಾ ಇರ್ಬೇಕಾದ್ರೆ ಪಂಜಾಬ್, ಸಿಂಧು, ಗುಜರಾತ್, ಮರಾಠ ಅಂತಕ್ಕಂಥ ವಾಕ್ಯವನ್ನ ಇಲ್ಲೆಲ್ಲರೂ ಕೂಡ ಹೇಳಿದ್ರು. ಪಂಜಾಬ್, ಸಿಂಧು ಅಂತ ಹೇಳಿದ್ರು. ಆ ಪಂಜಾಬ್ ಪೂರ್ತಿ ನಮ್ಮ ಹತ್ರ ಇಲ್ಲ, ಅರ್ಧ ಪಂಜಾಬ್ ಮಾತ್ರ ನಮ್ಮ ಹತ್ರ ಇರ್ತಕ್ಕಂಥದ್ದು. ಯಾವ ಸಿಂಧುವಿನ ಬಗ್ಗೆ ನಾವು ಸ್ಪರ್ಶ ಮಾಡಿದೀವೋ, ಹೇಳಿದೀವೋ, ಒಂದೇ ಮಾತ್ರ ಮತ್ತೆ ಹೇಳಲಿಕ್ಕಿದೀವೋ, ಆ ಸಿಂಧು ಬರೇ ಒಂದು 30-40 ಕಿಲೋಮೀಟರ್ ಮಾತ್ರ ನಮ್ಮ ದೇಶದಲ್ಲಿ ಇವತ್ತು ಹರಿತಾ ಇರ್ತಕ್ಕಂಥದ್ದು. ಯಾವ ವಂಗ ಅಂತ ಹೇಳ್ತೀವೋ, ಆ ಬಂಗದಲ್ಲಿ ಕೂಡ, ಆ ಬಂಗಾಳದಲ್ಲಿ ನಮ್ಮ ಹತ್ರ ಕೇವಲ 41% ಮಾತ್ರ ನಮ್ಮ ಹತ್ರ ಇರ್ತಕ್ಕಂಥದ್ದು. ನಮಗ್ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ, ಆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯದ ಕಾರಣಗಳು, ಆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಭವಿಷ್ಯಕ್ಕೆ ಮೆಟ್ಲುಗಳಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸಂಕಲ್ಪವನ್ನ ಮಾಡೋದ್ರ ಜೊತೆಗೆ ಯಾವ ಪಂಜಾಬಿನ ಸ್ಮರಣೆಯನ್ನ ರಾಷ್ಟ್ರಗೀತೆಯಲ್ಲಿ ಮಾಡಿದೀವೋ ಆ ಪೂರ್ಣ ಪಂಜಾಬನ್ನ ನಮ್ಮ ಕಣ್ಣೆದರಲ್ಲೇ ಭಾರತದ ಭೂಪಟದಲ್ಲಿ ನೋಡಬೇಕು. ಆ ಸಿಂಧು
ಯಾವ್ದು 10-15 ಕಿಲೋಮೀಟರ್ ಮಾತ್ರ ನಮ್ಮ ದೇಶದಲ್ಲಿ ಹರಿಯುತ್ತೋ ಅದು ಸಾವಿರಾರು ಕಿಲೋಮೀಟರ್ಗಳ ಹರಿದು ಸಿಂಧೂ ಸಾಗರದಲ್ಲಿ ಇವತ್ತಿನ ಅರಬ್ಬಿ ಸಮುದ್ರದಲ್ಲಿ ಸೇರ್ತಕ್ಕಂಥ ಜಾಗದವರೆಗೆ ಅದನ್ನು ಕೂಡ ಭಾರತದ ಭೂಪಟದ ಒಳಗೆ ನೋಡಬೇಕು. ಅರ್ಧ ಮಾತ್ರ ನಮ್ಮ ಹತ್ರ ಇರ್ತಕ್ಕಂಥ, ಅರ್ಧಕ್ಕಿಂತ ಕಡಿಮೆ ಇರ್ತಕ್ಕಂಥ ಪೂರ್ತಿ ಬಂಗಾಳ ಭಾರತದ ಭೂಪಟದ ಒಳಗೆ ನಮ್ಮ ಕಣ್ಣೆದುರಿಗೆ ನೋಡಬೇಕು ಅನ್ನೋದನ್ನ ಸಂಕಲ್ಪ ಮಾಡಿಕೊಳ್ಳಿಕ್ಕೆ ಅಂತ ಇಲ್ಲೆಲ್ಲರೂ ಕೂಡ ಬಂದಿದ್ದೀವಿ ನಾವು. ಆಗಸ್ಟ್ 14 ಮತ್ತು 15 ಮಧ್ಯರಾತ್ರಿಯಲ್ಲಿ ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ, ಇವತ್ತಿನ ಗಡಿಯಾರದ ಪ್ರಕಾರ ನಾವು ಆಗಸ್ಟ್ 15 ಪ್ರವೇಶ ಮಾಡಿದ್ದೀವಿ. 16 ನಿಮಿಷಗಳ ಕಳೆದಿದೆ ಆಗಸ್ಟ್ 15. ಇನ್ನೊಂದು 4.5 ತಿಂಗಳ ನಂತರ ಇದೇ ರೀತಿ ಬೆಂಗಳೂರಿನಲ್ಲಿ ಇನ್ನೊಂದು ಮಧ್ಯರಾತ್ರಿ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಅಲ್ಲಿ ಪೊಲೀಸರಿಗೆ ಡಿಸೆಂಬರ್ 31 ಜನವರಿ 1 ಮಧ್ಯರಾತ್ರಿಯಲ್ಲಿ ಅಲ್ಲಿ ಪೊಲೀಸ್ನವ್ರಿಗೆ ಓವರ್ ಟೈಮ್ ಇದ್ರೆ ಇಲ್ಲಿ ಪೊಲೀಸ್ನವ್ರಿಗೂ ಕೂಡ ಒಂದು ಆನಂದದ ಕ್ಷಣ ಒಂದ್ಸಲಿ ರಾಷ್ಟ್ರ ಭಕ್ತರ ಜೊತೆ ಒಂದ್ ಸ್ವಲ್ಪ ಸಮಯ ಕಳೆಯೋಣ ಅಂತ ಅವರು ಕೂಡ ಆರಾಮದಲ್ಲಿ ಕುತ್ಕೊಳ್ಬಹುದಾಗಿರ್ತಕ್ಕಂಥ ಕ್ಷಣ. ಅಲ್ಲಿ ಓವರ್ ಟೈಮ್ ಕೆಲಸ ಮಾಡಬೇಕು. ಯಾಕಂದ್ರೆ ಅಲ್ಲಿ ದೇಶದ ಗುಂಗಿಲ್ಲ, ಧರ್ಮದ ಹಂಗಿಲ್ಲ, ಯಾವುದಿಲ್ಲ. ಆದ್ರೆ ಇಲ್ಲಿ ದೇಶಭಕ್ತರ ಜೊತೆ ಆ ಪೊಲೀಸರು ಇದ್ದಾರೆ, ಇಲ್ಲಿ ಧರ್ಮ ಭಕ್ತರ ಜೊತೆ ಆ ಪೊಲೀಸರು ಇದ್ದಾರೆ. ಆ ಪೊಲೀಸರಿಗೆ ಯಾವ ಕೆಲಸನೂ ಇಲ್ಲ. ಒಂದಲ್ಲಿ ನಮ್ಮ ಸಂಕಲ್ಪದಿಂದ ಕೆಲವ್ರಿಗೆ ಹೆದರಿಕೆ ಆಗುತ್ತಲ್ಲ, ಅವ್ರಿಗೋಸ್ಕರ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಹಾಗೆ ಇನ್ನು 4.5 ತಿಂಗಳ ನಂತರ ಇನ್ನೊಂದು ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಅನಾವರಣಗೊಳ್ಳುತ್ತೆ. ಇದಕ್ಕೂ ಅಜಗಜಾಂತರ ಗಾವುದಷ್ಟು ದೂರದ ವ್ಯತ್ಯಾಸ ಇದೆ ಅನ್ನೋದರ ಸ್ಮರಣೆ ಕೂಡ ನಮ್ಮೆಲ್ಲರಿಗೂ ಕೂಡ ಆಗ್ಬೇಕು ಅನ್ಸುತ್ತೆ. ಬಂಧುಗಳೇ, ಆಗಸ್ಟ್ 15 1947 ಇಸ್ವಿಯ ಮಧ್ಯರಾತ್ರಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ 1 ಗಂಟೆಯಷ್ಟು ಮುಂಚೆ ಪಾಕಿಸ್ತಾನದಲ್ಲೂ ಕೂಡ ಪಾಕಿಸ್ತಾನದ ಧ್ವಜ ಆರೋಹಣ ಆಯಿತು ಮೊಟ್ಟ ಮೊದಲನೇ ಬಾರಿಗೆ ಅಂತ. ಪಾಕಿಸ್ತಾನ ಅಂತಕ್ಕಂಥ ಶಬ್ದ ಅಸ್ತಿತ್ವಕ್ಕೆ ಬಂದಿದ್ದು ಅದೇ ಆಗಸ್ಟ್ 14 ಅಥವಾ 14 ಮಧ್ಯರಾತ್ರಿಯಲ್ಲಿ. ನಮಗೆ 15 ಮಧ್ಯರಾತ್ರಿ ಅಂತ ಅನ್ಕೊಂಡ್ರೆ ಅವ್ರಿಗೆ 14 ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಸಿಕ್ತು ಅಂತಲೇ. ಈ ದೇಶ ಅಥವಾ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯದ ಕಡೆಗೆ ಹೆಜ್ಜೆಯನ್ನ ಒಂದೇ ಬಾರಿಗೆ ಹಾಕ್ತು ಅಂತೇನಿಲ್ಲ, ಸುಲಭಕ್ಕೆ ಹಾಕ್ತು ಅಂತ ಏನಿಲ್ಲ. ಯಾಕಂದ್ರೆ ಕ್ರಿಸ್ತಶಕ 7ನೇ ಶತಮಾನದಿಂದ ಈ ದೇಶ ಸತತವಾಗಿ 1200 ವರ್ಷಗಳಷ್ಟು ಕಾಲ, ಫಾರ್ 1200 ಲಾಂಗ್ ಇಯರ್ಸ್, 1200 ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ಸಂಘರ್ಷದಲ್ಲೇ ಬೆಳ್ಕೊಂಡು ಬಂದಿರತಕ್ಕಂಥ ಸಮಾಜ ನಮ್ದು, ಸಂಘರ್ಷದಲ್ಲೇ ಬೆಳ್ಕೊಂಡು ಬಂದಿರತಕ್ಕಂಥ ಸಮಾಜ. ಕ್ರಿಸ್ತಶಕ 7ರಲ್ಲಿ ಖಿಲ್ಜಿ ಸಾಮ್ರಾಜ್ಯದವರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ ನಂತರ ಇತ್ತೀಚಿನವರೆಗೆ 47ರವರೆಗೆ ಬ್ರಿಟಿಷರವರೆಗೆ ಈ ದೇಶವನ್ನು ಹಾಳು ಮಾಡಬೇಕು, ಈ ದೇಶವನ್ನು ವಶ ಮಾಡಿಕೊಳ್ಬೇಕು, ಇಲ್ಲಿನ ಸಂಸ್ಕೃತಿಯನ್ನು ನಾಶ ಮಾಡಬೇಕು, ಇಲ್ಲಿನ ಪರಂಪರೆಯನ್ನು ನಾಶ ಮಾಡಬೇಕು, ಇಲ್ಲಿನ ಶ್ರದ್ಧಾ ಕೇಂದ್ರಗಳನ್ನ ನಾಶ ಮಾಡಬೇಕು ಅಂತ ಈ ದೇಶದ ಮೇಲೆ ದಾಳಿ ಇಟ್ಟಿರ್ತಕ್ಕಂಥ ಸಂತತಿಗಳು ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 100 ಅಲ್ಲ. ಈ ದೇಶದ ಮೇಲೆ ಶಕರ ದಾಳಿ ಮಾಡ್ತಾರೆ, ಈ ದೇಶದ ಮೇಲೆ ಹೂಣರ ದಾಳಿ ಮಾಡ್ತಾರೆ, ಈ ದೇಶದ ಮೇಲೆ ಕುಶಾನ್ರ ದಾಳಿ ಮಾಡ್ತಾರೆ, ಈ ದೇಶದ ಮೇಲೆ ಅರಬರ ದಾಳಿ ಮಾಡ್ತಾರೆ, ಈ ದೇಶದ ಮೇಲೆ ತುರ್ಕರ ದಾಳಿ ಮಾಡ್ತಾರೆ, ಈ ದೇಶದ ಮೇಲೆ ಪಠಾಣ್ರ ದಾಳಿ ಮಾಡ್ತಾರೆ, ಈ ದೇಶದ ಮೇಲೆ ಖಿಲ್ಜಿಗಳ ದಾಳಿ ಮಾಡ್ತಾರೆ. ಆದ್ರೆ ನಿಧಾನಕ್ಕೆ ಬರ್ತಾ ಬರ್ತಾ ಈ ಎಲ್ಲ ದಾಳಿಗಳ ಹಿಂದೆ ಯುರೋಪಿಯನ್ರು ಕೂಡ ಈ ದೇಶದ ಮೇಲೆ ದಾಳಿ ಮಾಡ್ತಾರೆ. ಡಚ್ಚರ್ ದಾಳಿ ಮಾಡ್ತಾರೆ, ಫ್ರೆಂಚರ್ ದಾಳಿ ಮಾಡ್ತಾರೆ, ಬ್ರಿಟಿಷರು ದಾಳಿ ಮಾಡ್ತಾರೆ. ಇತಿಹಾಸದ ಪಠ್ಯ ಪುಸ್ತಕವನ್ನ ನಮ್ಮ ಪಾಠಶಾಲೆಗಳ ಮುಖಾಂತರ ಓದೋಂಥವ್ರು ನಮ್ಗೆ ಅವರೆಲ್ಲರೂ ದಾಳಿ ಮಾಡಿದ್ರು, ನಾವು ಸೋತೋ, ಅವ್ರು ನಮ್ಮನ್ನು ಆಳಿದ್ರು ಅಂತಕ್ಕಂಥ ಕಥೆಗಳನ್ನ ಹೇಳ್ಕೊಳ್ತಾರೆ. ಯಾವುದು ಶುದ್ಧಾಂಗ ಸುಳ್ಳು ಅದನ್ನೇ ನಮ್ಗೆ ಓದಿಸ್ತಾರೆ. ಇತ್ತೀಚೆಗೆ ಅದರಷ್ಟಕ್ಕೆ ಪಠ್ಯ ಪುಸ್ತಕಗಳು ಬದಲಾವಣೆ ಆಗಿದಾವೆ, ಪಠ್ಯ ಪುಸ್ತಕಗಳು ಒಂದು ಸ್ವಲ್ಪ ಬದಲಾವಣೆ ಆಗಿದಾವೆ. ಈ ದೇಶ ಯಾವತ್ತೂ ಕೂಡ ಸೋಲನ್ನು ಒಪ್ಕೊಳ್ಳಿಲ್ಲ, ಈಗಲೂ ಕೂಡ ಸೋಲನ್ನು ಒಪ್ಕೊಳ್ಳೋದಿಲ್ಲ, ಆಗ್ಲೂ ಕೂಡ ಯಾವತ್ತೂ ಕೂಡ ಸೋಲನ್ನು ಒಪ್ಕೊಳ್ಳಿಲ್ಲ ಅಂತಾನೆ. ತಾಯಿ ಭಾರತಿಗೆ ಇವತ್ತು ಪುಷ್ಪಾಂಜಲಿ ಹಾಕ್ಬೇಕಾದ್ರೆ ತಾಯಿ ಭಾರತಿಯ ಎಡಗಡೆ ಶಿವಾಜಿಯ ಫೋಟೋ ಇದೆ ಅಂತಾನೆ. ಒಬ್ಬ ಶಿವಾಜಿ ಮಹಾರಾಜ, ಒಬ್ಬ ರಾಣಾ ಪ್ರತಾಪ, ಒಬ್ಬ ಕೃಷ್ಣದೇವರಾಯ, ಒಬ್ಬ ಹಕ್ಕಬುಕ್ಕ, ಒಬ್ಬ ಕಿತ್ತೂರಾಣಿ ಚೆನ್ನಮ್ಮ, ಒಬ್ಬ ಸಂಗೊಳ್ಳಿ ರಾಯಣ್ಣ ನಮಗ್ ಸಾಕು. ಈ ದೇಶ ಏನು ಅಂತ ಜಗತ್ತಿಗೆ ತೋರಿಸ್ಲಿಕ್ಕೆ, ಈ ದೇಶ ಏನು ಅಂತ ಜಗತ್ತಿಗೆ ತೋರಿಸ್ಲಿಕ್ಕೆ ಇಂಥ 100 ಹೆಸರುಗಳನ್ನ ನಾವು ಹೇಳ್ತಾ ಹೋಗ್ಬೋದು ಅಂತ. ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಬಾಜಿಪ್ರಭು ದೇಶಪಾಂಡೆ ಇರ್ಬೋದು, ಈ ತರ ಸಾವಿರಾರು ಜನ ಈ ತಾಯಿ ಭಾರತಿಯನ್ನ ರತ್ನಗರ್ಭ ವಸುಂಧರ ಅಂತ ಕರಿತೀವಿ. ಆಕೆಯ ಗರ್ಭದಲ್ಲಿ ಎಂದು ದುರ್ಬಲರು ಹುಟ್ಟಲೇ ಇಲ್ಲ.
ಆಕೆಯ ಗರ್ಭದಲ್ಲಿ ಹುಟ್ಟಿದ್ದೆಲ್ಲ ರತ್ನಗಳೇ. ದೇಶದ ರಕ್ಷಣೆಗೋಸ್ಕರ, ದೇಶದ ಒಳತಿಗೋಸ್ಕರ ಪ್ರಾಣಾರ್ಪಣೆ ಮಾಡ್ತಾ 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 ಈ ರೀತಿ ದಾಳಿ ಮಾಡ್ತಾ ಬಂದವರೆಲ್ಲರನ್ನು ಕೂಡ ನಾವು ಎದುರಿಸ್ದೋ, ನಾವು ಸೋಲಿಸ್ದೋ, ತುಂಬಾ ಜನರನ್ನ ನಾವು ಅರಗಿಸ್ಕೊಂಡೋ ಕೂಡ. ಇವತ್ತು ಈ ದೇಶದಲ್ಲಿ ನಿಮ್ಗೆಲ್ಲೂ ಕೂಡ ಶಕರ ಕಾಣಿಸೋದಿಲ್ಲ. ಇವತ್ತು ದೇಶದಲ್ಲಿ ಹೂಣರು ಕಾಣಿಸೋದಿಲ್ಲ. ಇವತ್ತು ದೇಶದಲ್ಲಿ ಕುಶಾನ್ರು ಕಾಣಿಸೋದಿಲ್ಲ. ಸ್ವಲ್ಪ ಉತ್ತರ ಭಾರತಕ್ಕೆ ಬಂದ್ರೆ ನೀವು ಗ್ವಾಲಿಯರ್ನ ಹತ್ರ, ದಿಲ್ಲಿ ಹತ್ರ ಎಲ್ಲ ಹೊಡೆದ್ರೆ ಅಲ್ಲೆಲ್ಲ ಹೇಳ್ತಾರೆ ದಾಳಿ ಮಾಡೋರು ಬಂದವರೆಲ್ಲರೂ ಕೂಡ ಭಾರತದವ್ರು ಆಗ್ಬಿಟ್ಟಿದ್ದಾರೆ, ದಾಳಿ ಮಾಡಿದವರೆಲ್ಲರೂ ಹಿಂದೂಗಳಾಗ್ಬಿಟ್ಟಿದ್ದಾರೆ ಅಂತ. ಈ ದೇಶ ಅವ್ರೆಲ್ಲರನ್ನೂ ಅರಗಿಸ್ಕೊಳ್ತಾ ಅವ್ರೆಲ್ಲರನ್ನೂ ಹಿಂದೂ ಮಾಡ್ಕೊಳ್ತಾ ಅಂತಾನೆ. ದಾಳಿ ಮಾಡಿ ನಾವು ಹಿಂದೂ ಮಾಡಲಿಲ್ಲ ಅಂತಾರೆ. ಅವ್ರು ಹೇಗೆ ದಾಳಿ ಮಾಡಿ ನಮ್ಮನ್ನು ಮುಸಲ್ಮಾನರನ್ನಾಗಿ ಮಾಡಬೇಕು, ಅವ್ರು ಹೇಗೆ ಸೇವೆ ಮಾಡಿ ನಮ್ಮನ್ನ ಮತಾಂತರಗೊಳಿಸ್ಬೇಕು ಅಂತ ಬಂದಿದ್ರು, ಆ ರೀತಿ ನಾವು ದಾಳಿ ಮಾಡಿ ಅವ್ರನ್ನ ಹಿಂದೂಗಳನ್ನಾಗಿ ಮಾಡಲಿಲ್ಲ. ಎದುರಿಸ್ತಾ ನಮ್ಮ ಶೌರ್ಯದ ಕಾರಣಕ್ಕೆ, ನಮ್ಮ ಸಂಕಲ್ಪದ ಕಾರಣಕ್ಕೆ, ನಮ್ಮ ಸಂಸ್ಕೃತಿಯ ಕಾರಣಕ್ಕೆ, ನಮ್ಮ ಪರಂಪರೆಯ ಕಾರಣಕ್ಕೆ, ನಮ್ಮ ಜೀವನ ಶೈಲಿಯ ಕಾರಣಕ್ಕೆ ಅವರೆಲ್ಲರನ್ನೂ ಹಿಂದೂ ಮಾಡೋದ್ರಲ್ಲಿ ನಾವು ಸಫಲರಾದ ಅಂತಾರೆ. ಇವತ್ತು ಅವ್ರು ಯಾರೂ ಇಲ್ಲ. ಅದ್ರ ನಂತರ ಒಂದಷ್ಟು ವಿಧರ್ಮೀಯರ ದಾಳಿ ನಮ್ಮ ದೇಶದ ಮೇಲೆ ಬಲವಾಗಿ ಆಗ್ಲಿಕ್ಕೆ ಆರಂಭ ಆಯ್ತು ಅಂತಾನೆ. ಆ ದಾಳಿ ನಮ್ಗೆ ಹೊಸತು ಅಂದ, ಆ ದಾಳಿಯ ರೀತಿ ನಮ್ಗೆ ಹೊಸತು ಅಂದ. ಹಾಗಾಗಿ ಆ ದಾಳಿಯನ್ನು ಎದುರಿಸೋದ್ರಲ್ಲಿ ಕೆಲವು ಸಲ ನಾವು ಸಫಲರಾದೋ, ಕೆಲವು ಸಲ ನಾವು ವಿಫಲರಾದೋ. ಆದ್ರೆ ನೆನ್ಪಿಟ್ಕೊಳ್ಳಿ, ಇಡೀ ಭಾರತ ಎಂದೂ ಕೂಡ ಸೋಲೊಪ್ಪಲಿಲ್ಲ. ಸಣ್ಣ ಪುಟ್ಟ ರಾಜ್ಯರು, ಬಹಳ ದೊಡ್ಡ ದೊಡ್ಡ ರಾಜ್ಯಗಳ ಕತೆ ಆರಾಮವಾಗಿ ಹೇಳ್ಕೊಳ್ತಾವ ಅಂದ. ಆದ್ರೆ ಸಣ್ಣ ಪುಟ್ಟದಾಗಿರ್ತಕ್ಕಂಥ ರಾಜರು ಈ ತರ ದಾಳಿ ಮಾಡ್ತಾ ಇದ್ದವ್ರಿಗೆ ಪೌರವನ್ ಕತೆ ನಾವೆಲ್ಲರೂ ಕೇಳ್ತೀವಿ. ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡ್ದ ಅಂತೇಳಿ. ಹಾಗೆ ಅನೇಕ ರಾಜಸ್ಥಾನದ ರಾಜರುಗಳು, ಅನೇಕ ಗಾಂಧಾರದ ರಾಜರುಗಳು ಸಣ್ಣ ರಾಜರು. ಜೀವನದಲ್ಲಿ ಅವ್ರಿಗೆ ಯಾವತ್ತೂ ಕೂಡ ಅರ್ಥ ಆಗದೆ ಇರುವಷ್ಟರ ಮಟ್ಟಿಗಿನ ಪಾಠವನ್ನ ಕಲಿಸೋದ್ರಲ್ಲಿ ಈ ದೇಶದ ಸಾಮಾನ್ಯ ಜನ ಯಶಸ್ವಿಗಳಾಗ್ತಾರೆ. ನಾವು ರಾಣಾ ಪ್ರತಾಪನ್ ಕಥೆಯನ್ನು ಕೇಳಿದ್ರೆ, ನಾವು ಶಿವಾಜಿ ಮಹಾರಾಜರ ಸ್ಮರಣೆ ಮಾಡ್ತಾ ಹೋದ್ರೆ, ನಾವು ಈ ತರದ ಹಲವಾರು ಕಥೆಗಳನ್ನ ಕೇಳ್ತಾ ಹೋದ್ರೆ ಇತಿಹಾಸದಲ್ಲಿ ಈ ದೇಶ ಅತ್ಯಂತ ವೀರರ ನಾಡು ಅನ್ನೋದು ನಮ್ಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾಗ್ತಾ ಇರ್ಬೇಕಾದ್ರೇನೆ ಒಂದ್ ಸ್ವಲ್ಪ ದೌರ್ಬಲ್ಯ ಕೂಡ ನಮ್ಮ ಹತ್ರ ಹೋಗುತ್ತೆ. ನಾವು ಕೆಲವು ಭಾಗಗಳನ್ನ ಕಳ್ಕೊಳ್ತೀವಿ. ಅದಾದ ನಂತರ ಯುರೋಪಿಯನ್ರು ನಮ್ಮ ಮಧ್ಯದಲ್ಲಿ ಬರ್ತಾರೆ. 1852ರಲ್ಲಿ ಈ ದೇಶ ಸಂಪೂರ್ಣವಾಗಿ ಯುರೋಪಿಯನ್ರ ಕೈಗೊಳಗಾಗುತ್ತೆ. ಸಂಪೂರ್ಣವಾಗಿ ಯುರೋಪಿಯನ್ರ ಒಂದ್ ಕಡೆಯಿಂದ ಧರ್ಮಾಂಧರಾಗಿರ್ತಕ್ಕಂಥ, ಕತ್ತಿಯ ಬಲದ ಆಧಾರದ ಮೇಲೆ ನಮ್ಮ ಮತವನ್ನ ಬೆಳೆಸ್ತೀವಿ, ಕತ್ತಿಯ ಬಲದ ಆಧಾರದ ಮೇಲೆ ನಮ್ಮ ಧರ್ಮವನ್ನ ಸ್ಥಾಪಿಸ್ತೀವಿ ಅಂತ ಅನ್ಕೊಂಡಿರ್ತಕ್ಕಂಥ ಒಂದಷ್ಟು ಜನ ಮುಸಲ್ಮಾನರು ಒಂದ್ ಕಡೆ ಆದ್ರೆ, ಸೇವೆಯ ಬಲದ ಮೇಲೆ, ಸೇವೆಯ ಆಧಾರದ ಮೇಲೆ ಮತಾಂತರದ ಮುಖಾಂತರ ನಮ್ಮ ಧರ್ಮವನ್ನ ಬೆಳೆಸ್ತೀವಿ ಅಂತಕ್ಕಂಥ ಮಿಷನರಿಗಳು ಇನ್ನೊಂದ್ ಕಡೆ. ಹೀಗೆ ಎರಡು ರೀತಿಯ ಹೋರಾಟಗಳ ಮಧ್ಯದಲ್ಲಿ ಹಿಂದೂ ಸಮಾಜ ತನ್ನನ್ನು ತಾನು ಮುಂದೆ ತಗೊಂಡು ಹೋಗುತ್ತೆ. ಆಗ ಆರಂಭ ಆಗುತ್ತೆ ಸ್ವಾತಂತ್ರ್ಯ ಹೋರಾಟ. ಆ ಸ್ವಾತಂತ್ರ್ಯ ಹೋರಾಟದ ಪುಟಗಳನ್ನ ನಾವು ನೋಡಿದ್ರೆ ನಮ್ಗೆ ಅಭಿಮಾನದಿಂದ ಎದೆ ಉಬ್ಬುತ್ತೆ. ಹಾಗಾಗಿ ನನ್ನ ಭಾಷಣವನ್ನ ನಾನು ಆರಂಭ ಮಾಡ್ಲಿಕ್ಕಿಂತ ಮುಂಚೆ ಹೇಳಿದೆ ಅಂತಲ್ಲಿ, ಕೇವಲ ಉಪ್ಪು ತಯಾರಿಸಿದ್ರಿಂದ ನಮ್ಗೆ ಸ್ವಾತಂತ್ರ್ಯ ಬರಲಿಲ್ಲ, ನಾವು ಉಪ್ಪನ್ನು ಕೂಡ ತಯಾರಿಸ್ದೋ ಅಂತ. ಕೇವಲ ಚರಕದಿಂದ ನೂಲು ತೆಗೆದಿದ್ರ ಕಾರಣಕ್ಕೆ ನಮ್ಗೆ ಸ್ವಾತಂತ್ರ್ಯ ಬರಲಿಲ್ಲ, ನಾವು ಚರಕದಿಂದ ನೂಲನ್ನು ಕೂಡ ತೆಗೆದೋ ಅಂದ. ಬರೀ ಉಪವಾಸ ಮಾಡಿದ್ರಿಂದ ನಮಗೆ ಸ್ವಾತಂತ್ರ್ಯ ಬರಲಿಲ್ಲ, ನಾವು ಉಪವಾಸವನ್ನು ಕೂಡ ಮಾಡಿದ. ಅದರ ಜೊತೆಗೆ ಈ ದೇಶದಲ್ಲಿ ಮದನ್ ಲಾಲ್ ಧಿಂಗ್ರಾನ್ ಅಂತ ಯುವಕರು ಕೂಡ ಹುಟ್ಟಿದ್ರು. ಇಲ್ಲೇ ಸಾವಿರಾರು ಜನ ಇವತ್ತು ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ನಮ್ಮ ಬದುಕನ್ನ ಮೀಸಲಿಡ್ತೀವಿ, ನಮ್ಮ ಬದುಕಿನ ಬಹುದೊಡ್ಡ ಸಮಯವನ್ನು ಮೀಸಲಿಡ್ತೀವಿ ಅಂತ ನೀವು ಬಂದಿದ್ದೀರಾ. ಅದೇ ತರ ಸಾವಿರಾರು ಜನ ಯುವಕರು ಈ ದೇಶದಲ್ಲಿ 47ಕ್ಕಿಂತ ಮುಂಚೆ ತಾಯಿ ಭಾರತೀಯ ಯಶೋಗಾಥೆಯನ್ನ ಬರೀಲಿಕ್ಕೋಸ್ಕರ ತಮ್ಮ ಕೆಲಸವನ್ನ ಮಾಡ್ತಾ ಬರ್ತಾರೆ. ಒಬ್ಬ ಮದನ್ ಲಾಲ್ ಧಿಂಗ್ರಾ ಲಂಡನ್ಗೆ ಹೋಗ್ತಾನೆ. ಲಂಡನ್ಗೆ ಹೋಗಿ ಭಾರತದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಗೆ ಆತ ಸೇಡ್ ತೀರಿಸ್ಕೊಳ್ಳಿಕ್ಕೆ ಅಂತ ಹೋಗ್ತಾನೆ. ಆ ಸೇಡ್ ತೀರಿಸ್ಕೊಳ್ಳೋದೆಲ್ಲ ಯಶಸ್ವಿ ಆಗ್ತಾನೆ. ಲಂಡನ್ನ ಹೃದಯ ಭಾಗದಲ್ಲಿ ಬ್ರಿಟಿಷ್ ಅಧಿಕಾರಿಗೆ ಗುಂಡಿಕ್ಕಿ ಕೊಳ್ತಾನೆ ಮದನ್ ಲಾಲ್ ಧಿಂಗ್ರಾ. ಪೊಲೀಸರು ಆತನ ಅರೆಸ್ಟ್ ಮಾಡ್ತಾರೆ. ಈ ದೇಶದ ಮಕ್ಕಳು, ಈ ದೇಶದ ಗಂಡು ಮಕ್ಕಳು, ಈ ದೇಶದ ಹೆಣ್ಣು ಮಕ್ಕಳು, ದೇಶ ಮತ್ತು ಧರ್ಮ ಅಂತ ಬಂದಾಗ ಯಾವ ತರ ಇದ್ರು ಅಂತ ನೀವೇ ಲೆಕ್ಕ ಹಾಕಿ ಒಂದ್ಸರಿ. ಇತಿಹಾಸದ ಪುಟದಲ್ಲಿ ಬರೆದಿರ್ತಕ್ಕಂಥ ಶಬ್ದಗಳನ್ನೇ ನಾನು ನಿಮ್ಗೆ ಹೇಳ್ತೀನಿ. ಮದನ್ ಲಾಲ್ ಧಿಂಗ್ರಾ ನ್ಯಾಯಾಲಯದಲ್ಲಿ ಹೋಗಿ ನಿಂತ್ಕೊಂಡಾಗ ಆತ ಎದುರುಗಡೆ ಇರ್ತಕ್ಕಂಥವ್ರ ವಾದ ನಡೆದಂತ ಆತ ಕೇಳ್ತಾನಂತೆ, ನಾನೇ ಹತ್ಯೆ ಮಾಡಿದ್ದು, ನಾನು ಹತ್ಯೆ ಮಾಡಲಿಲ್ಲ, ನನ್ನನ್ನು ಬಿಟ್ಟುಬಿಡಿ, ಈ ತರ ಏನು ಹೇಳಲಿಲ್ಲ, ನಾನೇ ಹತ್ಯೆ ಮಾಡಿದ್ದು.
ಜೈಲಿಗೆ ಸೇರ್ತಾನೆ, ಗಲ್ಲು ಶಿಕ್ಷೆ ಆಗುತ್ತೆ, ಗಲ್ಲಿಗೆ ಹಾಕುವಂತ ದಿನ ಬರುತ್ತೆ. ಗಲ್ಲಿಗೆ ಹಾಕುವಂತ ಕ್ಷಣದಲ್ಲಿ ಆತ ಹೇಳಿರ್ತಕ್ಕಂಥ ವಾಕ್ಯ ಏನು, ಇಲ್ಲಿರೋರೆಲ್ಲರೂ ನಾವು ಸ್ಮರಣೆ ಮಾಡ್ಕೊಳ್ಬೇಕು ಅಂತ. ನಮ್ಮ ಮನೆ ಪಟ್ಲದಲ್ಲಿ ಅಚ್ಚೊತ್ತಿಟ್ಕೊಳ್ಬೇಕಾಗಿರ್ತಕ್ಕಂಥ ವಾಕ್ಯ. ಮದನ್ ಲಾಲ್ ಧಿಂಗ್ರಾ ಹೇಳ್ತಾನೆ, ಅಮ್ಮ ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ನನ್ನ ರಕ್ತ ಅಲ್ಲದೆ ಇನ್ನೇನಂತಾನೆ ಕೊಡ್ಬೋದಮ್ಮ ಅಂತ ಕೇಳ್ತಾನೆ. ಗಲ್ಲಿಗೆ ಕೊರಳೊಡ್ಬೇಕು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪ್ರಾಣ ಹೋಗುತ್ತೆ. ಎದುರುಗಡೆ ಇರ್ತಕ್ಕಂಥದ್ದು ಬ್ರಿಟಿಷ್ ಅಧಿಕಾರಿಗಳು, ಅಮಾನುಷವಾಗಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು, ಬಚಾವ್ ಆಗ್ತಕ್ಕಂಥ ಕ್ಷಮೆಯ ಯಾವ ಗೋಜು ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಮದನ್ ಲಾಲ್ ಧಿಂಗ್ರಾ ಹೇಳ್ತಾನೆ, ಅಮ್ಮ ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ತನ್ನ ರಕ್ತ ಅಲ್ಲದೆ ಇನ್ನೇನನ್ನು ಕೊಡ್ಬೋದು ಅಂತ ಕೇಳ್ತಾನೆ. ಸಾವರ್ಕರ್ ಎರಡೆರಡು ಕರಿ ನೀರಿನ ಶಿಕ್ಷೆಗೊಳಗಾಗ್ತಾರೆ, ಎರಡೆರಡು ಕರಿ ನೀರಿನ ಶಿಕ್ಷೆಗೊಳಗಾಗ್ತಾರೆ. ಚಂದ್ರಶೇಖರ್ ಆಜಾದ್ 7ನೇ ವಯಸ್ಸಿನಲ್ಲಿ ಕಾಶಿಯಲ್ಲಿ ಗಂಗಾ ನದಿಯ ದಂಡೆಯಲ್ಲಿ ಪ್ರತಿಜ್ಞೆ ಮಾಡ್ತಾನೆ. ಬಾಲಕ ಪೊಲೀಸರಿಗೆ ಸಿಕ್ಕಾಕೊಂಡಾಗ ಪ್ರತಿಜ್ಞೆ ಮಾಡ್ತಾನೆ. 7ನೇ ವರ್ಷದಲ್ಲಿ ಪ್ರತಿಜ್ಞೆ ಮಾಡ್ತಾನೆ ಚಂದ್ರಶೇಖರ್ ಆಜಾದ್, ಇನ್ನೊಂದ್ಸಲಿ ನಾನು ಸೆರೆ ಸಿಗೋದಿಲ್ಲ ಈ ಬ್ರಿಟಿಷರಿಗೆ. 7ನೇ ವಯಸ್ಸಿನ ನಂತರ 13ನೇ ವಯಸ್ಸಿಗೆ ಕ್ರಾಂತಿಕಾರಿ ಆಗ್ತಾನೆ, ಬ್ರಿಟಿಷರನ್ನು ನಡುಗಿಸುವಂತ ಕ್ರಾಂತಿಕಾರಿ ಆಗ್ತಾನೆ. ಇವತ್ತಿನ ಪ್ರಯಾಗ್ರಾಜ್ದಲ್ಲಿ ಇರ್ತಕ್ಕಂಥ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಪೊಲೀಸರು ಸುತ್ತುವರೆದಾಗ 23ನೇ ವಯಸ್ಸಿನಲ್ಲಿ ಆ ಚಂದ್ರಶೇಖರ್ ಆಜಾದ್ ನೆನಪು ಮಾಡ್ಕೊಳ್ತಾನೆ, 7ನೇ ವಯಸ್ಸಲ್ಲಿ ನಾನು ಪ್ರತಿಜ್ಞೆ ಮಾಡಿದ್ದೆ, 7ನೇ ವಯಸ್ಸಲ್ಲಿ ನಾನು ಪ್ರತಿಜ್ಞೆ ಮಾಡಿದ್ದೆ, ಇನ್ನೊಮ್ಮೆ ಈ ಬ್ರಿಟಿಷರಿಗೆ ನಾನು ವಶಕ್ಕೆ ಒಳಗಾಗೋದಿಲ್ಲ, ಸೆರೆಗೆ ಸಿಗೋದಿಲ್ಲ ಅಂತ. ತನ್ನ ಬಂದೂಕನ್ನು ನೋಡ್ತಾನೆ, ಬಮ್ತುಲ್ ಬುಖಾರ ಅಂತ ಪಿಸ್ತೂಲಿನ ಹೆಸರು. ಅದರಲ್ಲಿ ಇನ್ನು 3 ಗುಂಡಿದೆ ಅಂತ ಹೇಳ್ಬೇಕಾದ್ರೆ ಆತ ತೀರ್ಮಾನ ಮಾಡ್ತಾನೆ, ನಾನು ಪ್ರತಿಜ್ಞೆ ಮಾಡಿದ್ದೀನಿ ಈ ಬ್ರಿಟಿಷರಿಗೆ ನಾನು ಸೆರೆಯಾಳಾಗೋದಿಲ್ಲ ಅಂತ. ಆ ಆಲ್ಫ್ರೆಡ್ ಪಾರ್ಕ್ನಲ್ಲಿ ತನ್ನ ತಲೆಗೆ ಪಿಸ್ತೂಲನ್ನು ಇಟ್ಟು ತಾಯಿ ಭಾರತಿಗೆ ಆತ ಕೂಡ ತನ್ನ ಪ್ರಾಣಾರ್ಪಣೆಯನ್ನು ಮಾಡ್ತಾನೆ. ಭಗತ್ ಸಿಂಗ್, ಸುಖದೇವ್, ರಾಜಗುರು ದಿಲ್ಲಿಯಲ್ಲಿ ಅವತ್ತಿದ್ದಂತ ಸಂಸತ್ತಲ್ಲಿ ಬಾಂಬ್ ಹಾಕ್ತಾರೆ, ಬ್ರಿಟಿಷರ ಪಾರ್ಲಿಮೆಂಟಿಗೆ ಬಾಂಬ್ ಹಾಕ್ತಾರೆ ಅಂತಾರೆ. ಬಾಂಬ್ ಹಾಕಿದ ನಂತರ ಓಡೋಗೋದಿಲ್ಲ. ಅವತ್ತಿದ್ದಂತ ಕಾಂಗ್ರೆಸ್ ಅವ್ರಿಗೆ ಬೆಂಬಲ ಕೊಡೋದಿಲ್ಲ. ದೊಡ್ಡ ದೊಡ್ಡ ಹೆಸರುಗಳನ್ನ ಹೇಳೋದಿಲ್ಲ, ಒಂದ್ಸಲಿ ನೀವೇ ಪುಸ್ತಕ ಓದಿ ಅಂತ. ಆ ದೊಡ್ಡ ದೊಡ್ಡ ಹೆಸರುಗಳು ಭಗತ್ ಸಿಂಗ್ ಮಾಡಿದ್ದನ್ ತಪ್ಪು ಅಂತ ಹೇಳ್ತಾರ ಅಂತ. ಯಾಕಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಅವ್ರ ಜಾಯಮಾನವೇ ಹಾಗೆ ಅಂತಾನೆ. ದೇಶಕ್ಕೋಸ್ಕರ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ರಾಜಿ ಮಾಡ್ಕೊಳ್ಳೋದೇ ಅವ್ರ ಜಾಯಮಾನ. ಭಗತ್ ಸಿಂಗು ಕ್ಷಮೆ ಕೇಳೋದಿಲ್ಲ, ಭಗತ್ ಸಿಂಗ್ ನಾನು ತಪ್ಪು ಮಾಡಿದೆ ಅಂತ ಹೇಳೋದಿಲ್ಲ. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ದಿಲ್ಲಿಯಲ್ಲಿ ಬಾಂಬ್ ಹಾಕಿದ ನಂತರ ಓಡೋಗೋದಿಲ್ಲ, ಅವರು ಅಲ್ಲೇ ನಿಂತ್ಕೊಳ್ತಾರೆ, ಕರಪತ್ರಗಳನ್ನ ಎತ್ತಿತಾರೆ. ಪೊಲೀಸರು ಬರೋವರೆಗೆ ನಾವು ಯಾಕೆ ಬಾಂಬ್ ಹಾಕಿದೀವಿ, ಬ್ರಿಟಿಷರು ಯಾಕೆ ಅನ್ಯಾಯದಿಂದ ಇಲ್ಲಿದ್ದಾರೆ, ಅವ್ರು ಯಾವಾಗ ಅವ್ರು ಬೇಗ ಹೊರಗೆ ಹೋಗ್ಬೇಕು ಅನ್ನುವಂತ ಬೇಡಿಕೆಯನ್ನು ಇಡ್ತಾ ಘೋಷಣೆ ಕೂಗ್ತಾ, ತಾಯಿ ಭಾರತಿಗೆ ಘೋಷಣೆಯನ್ನು ಕೂಗ್ತಾ, ಭಾರತ ಮಾತೆಗೆ ಜಯ ಜಯಗಾರವನ್ನು ಹೇಳ್ತಾ ಅಲ್ಲೇ ಅವ್ರು ಅರೆಸ್ಟ್ ಆಗ್ತಾರೆ. ಅವರು ಕೂಡ ಗಲ್ಲಿಗೊಳಗಾಗ್ತಾರೆ. ಬಂಧುಗಳೇ, ಹಾಗಾಗಿ ನಾನು ಯಾರಿಗೋ ಟೀಕೆ ಮಾಡ್ಲಿಕ್ಕೆ ಹೇಳಿದ್ದಲ್ಲ, ಬರೀ ಉಪ್ಪು ಮಾಡ್ಲಿಲ್ಲ, ನಾವು ಬರೀ ಚರಕದಿಂದ ನೂಲು ತೆಗಿಲಿಲ್ಲ ಅಂತ. ಈ ದೇಶದ ಮಕ್ಕಳು ತಮ್ಮ ರಕ್ತವನ್ನ ಹರಿತಿದ್ದಾರೆ, ಬ್ರಿಟಿಷರ ಎದುರಿಗೆ ತಮ್ಮ ರಕ್ತವನ್ನ ಹರಿತಿದ್ದಾರೆ. ಆ ಸೂರ್ಯ ಸೇನ್ ಇರ್ಬೋದು, ಅದಿತಿ ಇರ್ಬೋದು, ಈ ತರದ 100 ಜನ ಕ್ರಾಂತಿಕಾರಿಗಳು, 100 ಜನ ಸ್ವಾತಂತ್ರ್ಯ ಹೋರಾಟಗಾರರು ಈ ದೇಶಕ್ಕೆ ಬಲಿದಾನ ಮಾಡಿದ್ರಿಂದ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವವನ್ನ ಬಲಿ ಕೊಟ್ಟಿದ್ರಿಂದಾಗಿ ಇವತ್ತು ನಾವು ಮತ್ತು ನೀವು ಸ್ವತಂತ್ರ ಭಾರತದ 80ನೇ ವರ್ಷವನ್ನ ಆಚರಣೆ ಮಾಡ್ತಾ ಇದೀವಿ. ನೆನ್ಪಿಟ್ಕೊಳ್ಳಿ, ಸ್ವಾತಂತ್ರ್ಯ ನಮ್ಗೆ ಯಾರ್ದೋ ಉಡುಗೊರೆ ಅಲ್ಲ ಬಂದಿತ್ತು. ಸ್ವಾತಂತ್ರ್ಯ ನಮ್ಗೆ ಯಾರೋ ಕೊಟ್ಟಿರ್ತಕ್ಕಂಥ ಉಡುಗೊರೆ ಅಲ್ಲ. ಸ್ವಾತಂತ್ರ್ಯ ಯಾವುದೋ ಒಪ್ಪಂದದ ಮುಖಾಂತರ ಬರಲಿಲ್ಲ. ಸ್ವಾತಂತ್ರ್ಯ ಯಾವುದೋ ಹೊಂದಾಣಿಕೆ ಮುಖಾಂತರ ಬರಲಿಲ್ಲ. ಸ್ವಾತಂತ್ರ್ಯ ಯಾವುದೋ ಕಾಂಪ್ರಮೈಸ್ ಮುಖಾಂತರ ಬರಲಿಲ್ಲ. ಸ್ವಾತಂತ್ರ್ಯವನ್ನ ನಾವು ರಕ್ತದ ಹನಿಯನ್ನು ಬಲಿ ಕೊಟ್ಟು ನಮ್ಮ ಪೂರ್ವಜರು ಈ ದೇಶ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ದಾರೆ. ನಮ್ಮ ದೌರ್ಭಾಗ್ಯ ಏನು ಅಂತ ಕೇಳಿದ್ರೆ, ಯಾವ ವಯಸ್ಸಲ್ಲಿ ಪಠ್ಯ ಪುಸ್ತಕದಲ್ಲಿ ಇದನ್ನು ಓದಬೇಕೋ ಅದನ್ನು ಓದಕ್ಕೆ ನಿಮ್ಮಂತವ್ರಿಗೆ ತುಂಬಾ ಜನ ಆಗಿರ್ಲಿಲ್ಲ. ಇವತ್ತಿನ ಶಾಲೆಯಲ್ಲಿ ಅದನ್ನು ಓದ್ತಾ ಇದ್ದಾರೆ ಪಠ್ಯ ಪುಸ್ತಕದಲ್ಲಿ. ಇವತ್ತಿನ ಜನರೇಷನ್, ಇವತ್ತಿನ ಮಕ್ಕಳು ಸ್ವಾತಂತ್ರ್ಯದ ಹೋರಾಟದ ಪಠ್ಯ ಪುಸ್ತಕವನ್ನ ನಿಮ್ಮೆಲ್ಲರ ಪರಿಶ್ರಮದ ಕಾರಣಕ್ಕೆ ಅವ್ರು ಓದ್ತಾ ಇದ್ದಾರೆ. ಆದ್ರೆ ನಾನು ಮತ್ತು ನೀವು ನಮ್ಮ ಪಠ್ಯ ಪುಸ್ತಕದಲ್ಲಿ ಈ ಯಾವ ಹೋರಾಟವನ್ನು ಕೂಡ ಓದಲಿಲ್ಲ, ಯಾವ ಹೋರಾಟವನ್ನು ಓದಲಿಲ್ಲ. ಈ ಎಲ್ಲ ಹೋರಾಟಗಳ ಮುಖಾಂತರ 47ಕ್ಕೆ ನಮಗೆ ಸ್ವಾತಂತ್ರ್ಯ ಬರುತ್ತೆ. ಕ್ರಿಸ್ತಶಕ 7ನೇ ಶತಮಾನದಿಂದ 1947ರವರೆಗೆ ಎಡೆಬಿಡದ ಹೋರಾಟ ಈ ದೇಶದಲ್ಲಿ, ಇಡೀ ದೇಶದಲ್ಲೇ. ಆ ಎಡೆಬಿಡದ ಹೋರಾಟ ಕೇವಲ ರಾಜಕೀಯ ಹೋರಾಟ ಅಲ್ಲ, ಅದು ಧರ್ಮದ ಸಂರಕ್ಷಣೆಗೆ ನಡೆದಿರ್ತಕ್ಕಂಥ ಹೋರಾಟ. ನೆನ್ಪಿಟ್ಕೊಳ್ಳಿ ಅಂತ. ನೀವು ಬೇಲೆಯವರು ಹಳೆ ಬೀಳಿಗೆ ಹೋದ್ರೆ ಆ ಧರ್ಮದ ಸಂರಕ್ಷಣೆಯ ಹೋರಾಟ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ನಿಮಗೆ ಆ ಧರ್ಮ ಸಂರಕ್ಷಣೆಯ ಹೋರಾಟ ಏನು ಅಂತ ಗೊತ್ತಾಗುತ್ತೆ.
ಇತ್ತೀಚಿನವರೆಗೂ ಅಯೋಧ್ಯೆಗೆ ಹೋದಂಥವ್ರಿಗೆ ರಾಮ ಮಂದಿರ ನಿರ್ಮಾಣ ಆಗುವವರೆಗೆ ಅಲ್ಲಿದು ಹೋರಾಟ ಏನು ಅನ್ನೋದು ಅಂದಾಜಾಗ್ತಿತ್ತು ಅಂತಲ್ಲಿ. ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ. ನೀವೀಗಲೂ ಕಾಶಿಗೆ ಹೋದ್ರೆ ನಂದಿ ಒಂದು ಮುಖ, ಈಶ್ವರನ ಶಿವಲಿಂಗ ಇನ್ನೊಂದು ಕಡೆ, ನಿಮ್ಗೆ ಗೊತ್ತಾಗುತ್ತೆ ಧರ್ಮ ಸಂರಕ್ಷಣೆಗೋಸ್ಕರ ಈ ದೇಶದ ಜನ ಹೋರಾಡಿದ್ರು. ನೀವು ಸೋಮನಾಥಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಇವತ್ತಿಗೂ ಕೂಡ ಸೋಮನಾಥ ದೇವಸ್ಥಾನದ ತುಂಬಾ ಸಂಗತಿಗಳು ಇವತ್ತು ಕೂಡ ಕಾಬೂಲ್ನಲ್ಲಿ ಇರ್ತಕ್ಕಂಥ ಮಸೀದಿಯಲ್ಲಿ ಕಟ್ಟಡದಲ್ಲಿ ಇದೆ ಅಂತ ಹೇಳಿದಾಗ ನಾವು ಧರ್ಮ ಸಂರಕ್ಷಣೆಗೆ ಮಾಡಿರ್ತಕ್ಕಂಥ ಹೋರಾಟ ಅನ್ನೋದು ಗೊತ್ತಾಗುತ್ತೆ. ಸ್ವಾತಂತ್ರ್ಯಕ್ಕೋಸ್ಕರ ನಡೆದಿರ್ತಕ್ಕಂಥದ್ದು ಕೇವಲ ರಾಜಕೀಯ ಹೋರಾಟ ಅಲ್ಲ. ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಸ್ಟ್ರಗಲ್, ಇಟ್ ಈಸ್ ಆಲ್ಸೋ ಎ ಪೊಲಿಟಿಕಲ್ ಸ್ಟ್ರಗಲ್. ಅದೊಂದು ರಾಜಕೀಯ ಹೋರಾಟವೂ ಕೂಡ. ಆದರೆ ಅದರ ಜೊತೆಗೆ ನಮ್ಮ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ದ, ನಮ್ಮ ಭೂಮಿಗೋಸ್ಕರ ಹೋರಾಟ ಮಾಡ್ದ, ನಮ್ಮ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ದ, ನಮ್ಮ ಸಂಸ್ಕೃತಿಗೋಸ್ಕರ ಹೋರಾಟ ಮಾಡ್ದ, ನಮ್ಮ ಶ್ರದ್ಧಾ ಕೇಂದ್ರಗಳಿಗೋಸ್ಕರ ನಾವು ಹೋರಾಟ ಮಾಡ್ದ, ಇವೆಲ್ಲದರ ಜೊತೆಗೆ ಆಡಳಿತಕ್ಕೋಸ್ಕರ ಕೂಡ ಹೋರಾಟ ಮಾಡಿದ ನಾವು. ಬಂಧುಗಳೇ, 47 ಆಗಸ್ಟ್ 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದರ 80ನೇ ವರ್ಷವನ್ನ ನಾಳೆ ಬೆಳಿಗ್ಗೆ ನಂತರ ಇಡೀ ದೇಶದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ನಾವು ಕೂಡ ಈಗಾಗಲೇ ಅದರ ಆಚರಣೆಯನ್ನು ಆರಂಭ ಮಾಡಿದ್ದೀವಿ ಅಂತ. ಹಿಂದೂ ಜಾಗರಣ ವೇದಿಕೆ, ನಾನು ಅನ್ಕೊಳ್ತೀನಿ ಇಡೀ ದೇಶ ಆರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ರಾಜ್ಯದ 106 ಕಡೆಗಳಲ್ಲಿ ರಾಷ್ಟ್ರಧ್ವಜಾರೋಹಣವನ್ನು ಮಾಡೋದ್ರ ಮುಖಾಂತರ ಅದು ಸ್ವಾತಂತ್ರ್ಯದ 80ರ ಸಂಭ್ರಮವನ್ನ ಇಡೀ ದೇಶಕ್ಕೆ ಆರಂಭ ಮಾಡೋದ್ರ ಮುಖಾಂತರ ಅಗ್ರೇಸರ ಆಗಿದೆ ಅಂತ. ಆರಂಭ ಮಾಡೋದ್ರ ಮುಖಾಂತರ ಅಗ್ರೇಸರ ಆಗಿದೆ. ನಾನು ಅವ್ರಿಗೆ ಅಭಿನಂದನೆಗಳನ್ನ ಕೂಡ ಹೇಳಕ್ಕೆ ಅಂತ ಬಯಸ್ತೀನಿ ನನ್ನಂತಾನೆ. ಆದರೆ ಆ ಸ್ವಾತಂತ್ರ್ಯ ಸಿಕ್ತಲ್ಲ, ಅದನ್ನು ಬರೀ ಸಿಹಿ ತಿಂದು ನಾವು ಆಚರಣೆ ಮಾಡೋಕ್ಕಾಗೋದಿಲ್ಲ. ಬರೀ ಸಿಹಿ ತಿಂದು ನಾವು ಆಚರಣೆ ಮಾಡೋಕ್ಕಾಗೋದಿಲ್ಲ. ಆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಇನ್ನನೇಕ ಘಟನಾವಳಿಗಳನ್ನ ಕೂಡ ನಾವು ನೆನಪು ಮಾಡ್ಕೊಳ್ಳೇಬೇಕು ಇಲ್ಲಿ ಇರ್ತಕ್ಕಂಥವ್ರು. ಯಾಕಂದ್ರೆ ಇತಿಹಾಸ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಒಂದು ಪಾಠ. ಹಿಸ್ಟ್ರಿ ಇಸ್ ಆಲ್ವೇಸ್ ಎ ಲೆಸನ್. ಹೇಗಿರ್ಬೇಕು ಅನ್ನೋದಕ್ಕೂ ಇತಿಹಾಸ ನಮಗೆ ಪಾಠ ಹೇಳುತ್ತೆ, ಹೇಗಿರಬಾರ್ದು ಅನ್ನೋದಕ್ಕೂ ಪಾಠ ಹೇಳುತ್ತೆ, ಏನ್ ಮಾಡಬೇಕು ಅನ್ನೋದಕ್ಕೂ ಪಾಠ ಹೇಳುತ್ತೆ ಇತಿಹಾಸ, ಏನ್ ಮಾಡಬಾರ್ದು ಅನ್ನೋದಕ್ಕೂ ಪಾಠ ಹೇಳುತ್ತೆ. ಹಾಗೆ ಆಗಸ್ಟ್ 15, ಆಗಸ್ಟ್ 14ರ ಮಧ್ಯರಾತ್ರಿ ನಮ್ಗೆ ಏನ್ ಸಿಕ್ತು ಅನ್ನೋದಕ್ಕೂ ಪಾಠ, ಏನ್ ಕಳ್ಕೊಂಡ್ವಿ ಅನ್ನೋದಕ್ಕೂ ಪಾಠ. ನಾವು ಏನನ್ನ ಸಾಧನೆ ಮಾಡಿದ್ವು ಅನ್ನೋದಕ್ಕೂ ಪಾಠ, ಹಾಗೆ ಏನೇನ್ ನಷ್ಟ ಮಾಡ್ಕೊಂಡು ಅನ್ನೋದಕ್ಕೂ ಪಾಠ ನಮ್ಗೆ ಆ ಮಧ್ಯರಾತ್ರಿ ಅಂತ. ನೆಹರು 14 ಮತ್ತು 15ರ ಮಧ್ಯರಾತ್ರಿ ದೆಹಲಿಯಲ್ಲಿ ಪ್ರಧಾನಮಂತ್ರಿ ಆಗೇ ಬಿಟ್ಟೆ ಅಂತಕ್ಕಂಥ ಸಂಭ್ರಮದಲ್ಲಿ ಡ್ರಿಫ್ಟ್ ವಿತ್ ಡೆಸ್ಟಿನಿ ಅಂತಕ್ಕಂಥ ತನ್ನ ಪ್ರಖ್ಯಾತವಾಗಿರ್ತಕ್ಕಂಥ ಭಾಷಣವನ್ನ ಮಾಡ್ತಾ ಇರಬೇಕಾದ್ರೆ ಪೂರ್ವದ ಬಂಗಾಳದಲ್ಲಿ ಮತ್ತು ಪಶ್ಚಿಮದ ಪಂಜಾಬ್ನಲ್ಲಿ ಹಿಂದೂಗಳ ನರಮೇಧ ಆ ಸಂದರ್ಭದಲ್ಲಿ ಆರಂಭ ಆಗಿತ್ತು. ಸನ್ಮಾನ್ಯ ಪ್ರಧಾನಮಂತ್ರಿಗಳು 14ನೇ ತಾರೀಕು ವಿಭಾಜನ್ ವಿಭೀಷಿಕಾ ಸ್ಮೃತಿ ದಿವಸನ ಆಚರಣೆ ಮಾಡಬೇಕು ಅಂತ 4 ವರ್ಷದ ಕೆಳಗೆ ಕರೆ ಕೊಟ್ಟರು. ಯಾಕೆಂದ್ರೆ ನಮ್ಮಲ್ಲಿ ಅನೇಕರಿಗೆ ಅಂದಾಜಿಲ್ಲ ಅಂತ. ನಮ್ಮಲ್ಲಿ ಅನೇಕರಿಗೆ ಅಂದಾಜಿಲ್ಲ. ಕೆಲವು ಭಾಗಗಳಲ್ಲಿ ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ. ಅಲ್ಲಿಂದ ಬಂದಿರತಕ್ಕಂಥ ನಿರ್ವಸತರು, ಅವತ್ತಿನ ರೆಫ್ಯೂಜೀಸ್, ಅವತ್ತಿನ ಶರಣಾರ್ಥಿಗಳು ಇವತ್ತು ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ. ಸುಮಾರು ಒಂದು 60-70 ವರ್ಷಗಳ ಕಾಲ ಮಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ನ ಕುತಂತ್ರದ ಕಾರಣಕ್ಕೆ ಕಡೆ ಒಂದು 25-30 ವರ್ಷಗಳ ಕಾಲ ಅಧಿಕಾರ ಹೇಗಾದರೂ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಅವತ್ತಿದ್ದಂಥ ಕಾಂಗ್ರೆಸ್ಸಿನ ನಾಯಕರ ಬಂಡತನದ ಕಾರಣಕ್ಕೆ, ಅವರ ಆಸೆಯ ಕಾರಣಕ್ಕೆ, ದುರಾಸೆಯ ಕಾರಣಕ್ಕೆ ಈ ದೇಶದ ಸಮಾಜ ಒಂದು ಆತ್ಮವಿಸ್ಮೃತಿಗೇನು ಒಳಗಾಗಿತ್ತು ಅಂತಲೇ. ನಾನು ಯಾರೋ, ಯಾಕೋಸ್ಕರ ಈ ದೇಶ ಇದೆ ಅನ್ನುವಂಥ ಅರಿವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಂಡಿತ್ತು ಈ ದೇಶದ ಸಮಾಜ. ಅದರ ಕಾರಣಕ್ಕೆ ಇವತ್ತು ನಾವು ಹಿಂದಿರುಗಿ ನೋಡಿದಾಗ ಆಗಸ್ಟ್ 14ರ ಮಧ್ಯರಾತ್ರಿ ನಾವು ಕೇವಲ ಸಿಹಿ ಹಂಚೋದಕ್ಕೆ ಮಾತ್ರ ಸೀಮಿತ ಆದರೆ ಸಾಲೋದಿಲ್ಲ. ಒಂದು ಕಟುವಾಗಿರ್ತಕ್ಕಂಥ ಸತ್ಯ ಕೂಡ ನಮ್ಮ ಎದುರಿಗೆ ಅನಾವರಣಗೊಳ್ಳುತ್ತೆ. ಬಹಳ ಕರಾಳವಾಗಿರ್ತಕ್ಕಂಥ ಒಂದು ಇತಿಹಾಸ ಕೂಡ ನಮ್ಮ ಎದುರಿಗೆ ಅನಾವರಣ ಆಗುತ್ತೆ. ನನ್ನ 2ನೇ ವಾಕ್ಯದಲ್ಲೇ ನಾನು ಹೇಳಿದೆ, ಆ 15-20 ದಿನಗಳಲ್ಲಿ ಜಗತ್ತು ಕಂಡಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನರಮೇಧ ಈ ದೇಶದ ಗಡಿಗಳಲ್ಲಿ ನಡೆದು ಹೋಗುತ್ತೆ. ಈ ದೇಶದ ಗಡಿಗಳಲ್ಲಿ ನಡೆದು ಹೋಗುತ್ತೆ. ಹತ್ರ 35 ಲಕ್ಷ ಜನ ಹಿಂದೂ ಬಾಂಧವರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗುವಂತ ಸಂದರ್ಭದಲ್ಲಿ ಅತ್ಯಂತ ಭೀಕರವಾಗಿರ್ತಕ್ಕಂಥ ನರಮೇಧಕ್ಕೆ ಅವರು ತುತ್ತಾಗ್ತಾರೆ. ನೀವೆಲ್ಲರೂ ಇಲ್ಲಿರ್ತಕ್ಕಂಥವ್ರು ಸಿನಿಮಾ ನೋಡೋ ಅಭ್ಯಾಸ ಇಲ್ಲದೆ ಇದ್ರು ಕೂಡ ಒಂದೇ ಒಂದು ಕಾರಣಕ್ಕೆ ನಾನು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಬಾಗ್ ಮಿಲ್ಕಾ ಭಾಗ್ ಅಂತಕ್ಕಂಥ ಒಂದು ಸಿನಿಮಾವನ್ನು ನೋಡಿ ನೀವು ಅಂತ ನೋಡಿ ಒಮ್ಮೆ. ಆ ಸಿನಿಮಾ ಯೂಟ್ಯೂಬಲ್ಲಿ ಸಿಕ್ಕಿದ್ರೆ ಬಾಗ್ ಮಿಲ್ಕಾ ಭಾಗ್, ಮಿಲ್ಕಾ ಸಿಂಗ್ನ ಜೀವನದ ಕತೆ ಆ ಸಿನಿಮಾದಲ್ಲಿ ಬರುತ್ತೆ. ಆ ಸಿನಿಮಾದಲ್ಲಿ ಕ್ರೀಡೆಯ ಮಧ್ಯದಲ್ಲಿ ವಿಭಜನೆಯ ನೋವನ್ನು ಕೂಡ ಮನಸ್ಸಿಗೆ ತಟ್ಟುವಂತ ರೀತಿಯಲ್ಲಿ, ಸ್ಪಷ್ಟ ಆಗುವಂತ ರೀತಿಯಲ್ಲಿ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದೇನು ಪ್ರೊಪಗ್ಯಾಂಡಾ ಮೂವಿ ಅಲ್ಲ. ಅನೇಕ ಕಮ್ಯುನಿಸ್ಟರು, ಅನೇಕ ರಾಜಕೀಯದವರು ಹೇಳುವಾಗ ಅದೇನು ಪ್ರೊಪಗ್ಯಾಂಡಾ ಮೂವಿ ಅಲ್ಲ, ಅದು ಮಿಲ್ಕಾ ಸಿಂಗ್ನ ಬಗ್ಗೆ ಇರ್ತಕ್ಕಂಥ. ಆದ್ರೆ ಆ ಮಿಲ್ಕಾ ಸಿಂಗ್ ಎಲ್ಲಿಂದ ಬಂದ ಆತ ಕೂಡ
ಅವತ್ತು ಭಾರತ, ಇವತ್ತಿನ ಪಾಕಿಸ್ತಾನದಿಂದ ಓಡಿ ಬಂದಂಥವನೇ ಮಿಲ್ಖಾ ಸಿಂಗ್ ಇವತ್ತ. ಅವತ್ತು ಆ ಗಡಿಗಳಲ್ಲಿ, ಎರಡೂ ಗಡಿಗಳಲ್ಲಿ 35 ಲಕ್ಷಕ್ಕಿಂತ ಹೆಚ್ಚು ಜನ ಹಿಂದೂಗಳ ನರಭೇದ ಆಗುತ್ತೆ. ಯಾಕಾಯಿತು? ಇದನ್ನು ಕೂಡ ಸ್ಮರಣೆ ಮಾಡಿಕೊಳ್ಬೇಕು. ನಾನು ಆಗ್ಲೇ ಸ್ಪರ್ಶ ಮಾಡಿದೆ. ನಾವೇನು ರಾಷ್ಟ್ರಗೀತೆಯಲ್ಲಿ ಪಂಜಾಬ್ ಹೇಳ್ತೀವಿ, ನಮ್ಮ ಹತ್ರ ಪೂರ್ತಿ ಪಂಜಾಬ್ ಇಲ್ಲ. ನಾವು ವಂಗ ಅಂತ ಹೇಳ್ತೀವಿ, ಬಂಗ ಅಂತ ಹೇಳ್ತೀವಿ, ನಮ್ಮ ಹತ್ರ ಪೂರ್ತಿ ಬಂಗಾಳ ಇಲ್ಲ. ಇವತ್ತು ನಮ್ಮ ಹತ್ರ ಇರ್ತಕ್ಕಂಥ ಬಂಗಾಳವನ್ನು ನಾವು ಪಶ್ಚಿಮ ಬಂಗಾಳ ಅಂತ ಕರಿತೀವಿ. ಹಾಗಾದ್ರೆ ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟೋದು ಬೇಡ. ಹಾಗಾದ್ರೆ ವಾಟ್ ಇಸ್ ಈಸ್ಟ್ ಬೆಂಗಾಲ್, ಪೂರ್ವ ಬಂಗಾಳ ಏನು? ಶಕ್ತಿ ದೇವತೆ ಪಾರ್ವತಿಯ ದೇಹದ ಬೇರೆ ಬೇರೆ ಭಾಗಗಳು ಬಿದ್ದಂತ ಜಾಗಗಳು ನಮಗೆ ಶಕ್ತಿ ದೇವತೆಯ ಜಾಗ. ಕೊಲ್ಲೂರಿನಿಂದ ಹಿಡಿದು ಡಾಕೇಶ್ವರಿ ಮಂದಿರದವರೆಗೆ ನಮ್ಮ ಹತ್ರ ಡಾಕೇಶ್ವರಿ ಇಲ್ಲ. ಸಿಂಧೂ ನದಿ ಹರಿತಕ್ಕಂಥ ಪಂಜಾಬ್ನ ಭೂಭಾಗ ನಮ್ಮ ಹತ್ರ ಇಲ್ಲ. ಲವ ಆಳದಂತ ಲಾಹೋರ್ ನಮ್ಮ ಹತ್ರ ಇಲ್ಲ. ಚಾಣಕ್ಯ ಚಂದ್ರಗುಪ್ತ ಇದ್ದಂಥ ತಕ್ಷಶಿಲೆ ನಮ್ಮ ಹತ್ರ ಇಲ್ಲ. ಹೀಗೆ ಹೇಳ್ತಾ ಹೋದ್ರೆ ಯಾವುದು ನಮ್ಮ ಅತ್ಯಂತ ಅಭಿಮಾನದ ಕೇಂದ್ರಗಳು, ಆ ಥರದ ಅನೇಕ ಸಂಗತಿಗಳಿಲ್ಲ. ಇವತ್ತು ಸಂಸ್ಕೃತಕ್ಕೆ, ಉಳಿದ ಅನೇಕ ಭಾಷೆಗಳಿಗೆ ವ್ಯಾಕರಣಕ್ಕೆ ಮೂಲವಾಗಿರ್ತಕ್ಕಂಥ ಪಾಣಿನಿ ಇದ್ದಂಥ ಜಾಗ ಇವತ್ತು ನಮ್ಮ ದೇಶದಲ್ಲಿ ಇಲ್ಲ. ಆ ಥರದ ಅನೇಕ ಕೇಂದ್ರಗಳು ನಮ್ಮ ಹತ್ರ ಇಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ, ಯಾವ ಜಾಗದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಯಿತೋ ಆ ಜಾಗದಲ್ಲಿ ನಿಧಾನಕ್ಕೆ ಭಾರತ ಅಂತಕ್ಕಂಥ ಭಾವನೆ ಕೂಡ ಕಡಿಮೆ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಇದನ್ನ ಬಹಳ ಸ್ಪಷ್ಟವಾಗಿ ನಿಮ್ಮ ಎದುರಿಗೆ ಹೇಳಲಿಕ್ಕೆ ಆರಂಭ ಇಚ್ಛೆ ಪಡ್ತೀನಿ ನಾನು. ಯಾವ ಭಾಗದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗುತ್ತೋ, ನಾವು ಬನಪ್ಪ ಪಾರ್ಕಲ್ಲಿ ಕೂತ್ಕೊಂಡಿದ್ದೀವಿ, ನಾವು ಹಡ್ಸನ್ ಸರ್ಕಲ್ ನಲ್ಲಿ ಕೂತ್ಕೊಂಡಿದ್ದೀವಿ. ಇದರಿಂದ ಆಚೆ 1 ಕಿಲೋಮೀಟರ್ ಹೋದ್ರೆ ಶಿವಾಜಿನಗರ ಆಗುತ್ತೆ, ಇಲ್ಲಿಂದ ಅರ್ಧ ಕಿಲೋಮೀಟರ್ ಹೋದ್ರೆ ಚಾಮರಾಜಪೇಟೆ ಆಗುತ್ತೆ. ಇವತ್ತಿರ್ತಕ್ಕಂಥ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ, ಇವತ್ತಿರ್ತಕ್ಕಂಥ ಚಾಮರಾಜಪೇಟೆಯಲ್ಲಿ, ಇಲ್ಲಿಂದ ಅರ್ಧ ಕಿಲೋಮೀಟರ್ಗೆ ಚಾಮರಾಜಪೇಟೆ ಸಿಗುತ್ತೆ, ಇಲ್ಲಿಂದ ಅರ್ಧ ಕಿಲೋಮೀಟರ್ಗೆ ಸಂಪಂಗಿರಾಮ್ನ ಕೂಡ ಶಿವಾಜಿನಗರನೇ. ಹೀಗಾಗಿ 100 ಹೆಜ್ಜೆಯಲ್ಲಿ ಶಿವಾಜಿನಗರ ಕ್ಷೇತ್ರ ಸಿಗುತ್ತೆ. ಈ ಎರಡೂ ಕ್ಷೇತ್ರಗಳಲ್ಲಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷದ ಹಿಂದೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ ಅಂತ. ನಾನೊಬ್ಬ ಬಿಜೆಪಿ ಕಾರ್ಯಕರ್ತ, ಇಲ್ಲಿ ನಾನು ರಾಜಕಾರಣ ಮಾತಾಡಕ್ ನಿಂತಿಲ್ಲ. ನಾನು ಬಿಜೆಪಿ ಅವ್ರು ಗೆಲ್ಲಲ್ಲ ಅಂತ ಹೇಳಲ್ಲ, ಯಾವುದೇ ಪಾರ್ಟಿಯ ಹಿಂದೂ ಗೆಲ್ಲಕ್ ಸಾಧ್ಯ ಇಲ್ಲ. ಅಲ್ಲಿ ಚುನಾವಣೆ 2 ವರ್ಷದಲ್ಲಿ ಬರೋದಿದೆ. ಇವತ್ತಿರ್ತಕ್ಕಂಥ ಆಟಾಟೋಪ ತೋರಿಸ್ತಾ ಇರ್ತಕ್ಕಂಥ ಆಳುವ ಅರ್ಧರಿಗೆ ನಾನು ಸವಾಲು ಹಾಕ್ಲಿಕ್ಕೆ ಅಂತ ಬಯಸ್ತೇನೆ. ನಿಮಗ್ ತಾಕತ್ತಿದ್ರೆ, ನಾನು ಹೇಳ್ತಾ ಇರೋದು ಸುಳ್ಳು ಅಂತಾದ್ರೆ, ಈ 2 ಕ್ಷೇತ್ರಗಳಲ್ಲಿ ಹಿಂದೂಗಳನ್ನ ನಿಲ್ಸಿ ಗೆಲ್ತಿ ಅಂತ ನಾನು ಅವ್ರಿಗೆ ಚಾಲೆಂಜ್ ಹಾಕ್ಲಿಕ್ಕೆ ಅಂತ ಬಯಸ್ತೇನೆ. ಆದ್ರೆ ಅವ್ರಿಗೆ ನಿಲ್ಸೋ ಧೈರ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಒಬ್ಬ ಹಿಂದೂವನ್ನು ನಿಲ್ಸಿ ಯಾವ ಪಕ್ಷ ಕೂಡ ಗೆಲ್ಲಿಸ್ಕೊಳಕ್ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಎಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೋ ಅಲ್ಲಿ ಅರಾಷ್ಟ್ರೀಯತೆ ಭಾವನೆ ಪ್ರಬಲ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಅರಾಷ್ಟ್ರೀಯತೆ ಭಾವನೆ, ಆಂಟಿ ನ್ಯಾಷನಲಿಸಂ ಭಾವನೆ ಆಗ್ತಾರೆ. ಹಾಗೆ ನಮ್ಮ ದೇಶದ ಪೂರ್ವದ ಬಂಗಾಳದಲ್ಲಿ ಮತ್ತು ಪಶ್ಚಿಮದ ಪಂಜಾಬ್ನಲ್ಲಿ ನಿಧಾನಕ್ಕೆ ವಿಧರ್ಮೀಯರ ಸಂಖ್ಯೆ ಬೆಳೀಲಿಕ್ಕೆ ಆರಂಭ ಆಯ್ತು. ದಾಳಿ ಕಾರಣಕ್ಕೆ, ಮತಾಂತರದ ಕಾರಣಕ್ಕೆ, ಅತ್ಯಾಚಾರದ ಕಾರಣಕ್ಕೆ, ಅನ್ಯಾಯದ ಕಾರಣಕ್ಕೆ ನಮ್ಮ ವಿಶ್ವವಿದ್ಯಾನಿಲಯಗಳು, ನಮ್ಮ ಮನೆಗಳು, ನಮ್ಮ ತಾಯಂದರು, ನಮ್ಮ ಶ್ರದ್ಧಾ ಕೇಂದ್ರಗಳು ಇವೆಲ್ಲವೂ ಕೂಡ ನಾಶ ಆಗ್ತಾ ಅಲ್ಲಿ ವಿಧರ್ಮೀಯರ ಜನಸಂಖ್ಯೆ ನಿಧಾನಕ್ಕೆ ಜಾಸ್ತಿ ಆದಾಗೆ ನಾವು ಒಂದು ಬೇರೆ ದೇಶ ಆಗಬೇಕು ಅಂತಕ್ಕಂಥ ಭಾವನೆ ಅಲ್ಲಿ ಕುಡಿ ಹೊಡಿಲಿಕ್ಕೆ ಆರಂಭ ಆಯಿತು. ಸ್ವಾತಂತ್ರ್ಯ ಬರಲಿಕ್ಕಿಂತ 50-60 ವರ್ಷಗಳ ಮುಂಚೆ ನಿಧಾನಕ್ಕೆ ಹೇಳ್ತಾ ಇದ್ದಂಥ ಸ್ವರ 1940, 1942, 1946, 1947 ಜೂನ್ 12 ಆಗುವಷ್ಟೊತ್ತಿಗೆ ಅದು ಆಕಾರ ಪಡ್ಕೊಳ್ಳುವಷ್ಟು ಪ್ರಬಲ ಆಗ್ಬಿಟ್ಟಿತ್ತು. ನಮಗೆ ಪಾಕಿಸ್ತಾನ ಬೇಕು ಅಂತ, ನಮಗೆ ಪಾಕಿಸ್ತಾನ ಬೇಕು ಅನ್ನುವಷ್ಟು ಪ್ರಬಲವಾಗಿ ಅದು ಒಂದು ಇಚ್ಛೆ ಏನಿದೆ ಒಂದು ಸ್ವರೂಪ ಪಡ್ಕೊಂಡಿತ್ತು ಅಂತ. ಯಾಕೆ? ಒಂದೇ ಒಂದು ಕಾರಣಕ್ಕೆ ಇಲ್ಲಿರೋರಿಗೆ ಎಲ್ರಿಗೂ ಹೇಳಲಿಕ್ಕೆ ಅಂತ ಬಯಸ್ತೀನಿ, ಎಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೋ ಅಲ್ಲಿ ಅರಾಷ್ಟ್ರೀಯತೆ ತನ್ನ ಪಾಡಿಗೆ ತಾನು ಈ ದೇಶದಲ್ಲಿ ಬೆಳೀಲಿಕ್ಕೆ ಆರಂಭ ಆಗುತ್ತೆ. ಈ ವಾಕ್ಯವನ್ನು ಸದಾ ಕಾಲಕ್ಕೂ ಕೂಡ ನೆನ್ಪಿಟ್ಕೊಳ್ಳಿ. ಹಿಂದೂ ಬಹುಸಂಖ್ಯಾತನಾಗಿ ಯಾಕೆ ಇರಬೇಕು ಅಂತ ಕೇಳಿದ್ರೆ, ಯಾರನ್ನೋ ಗೆಲ್ಸೋದಕ್ಕಲ್ಲ. ಹಿಂದೂ ಬಹುಸಂಖ್ಯಾತನಾಗಿ ಯಾಕೆ ಇರಬೇಕು ಅಂತ ಕೇಳಿದ್ರೆ, ಭಾರತವಾಗಿ ಉಳಿಬೇಕು ಅಂದ್ರೆ ಹಿಂದೂ ಬಹುಸಂಖ್ಯಾತನಾಗಿರ್ಬೇಕು. ಭಾರತ ಸೆಕ್ಯುಲರ್ ಆಗಿರ್ಬೇಕು ಅಂತ ಹೇಳಿದ್ರೆ ಹಿಂದೂ ಬಹುಸಂಖ್ಯಾತವಾಗಿರ್ಬೇಕು. ಭಾರತ ಲಿಬರಲ್ ಆಗಿರ್ಬೇಕು ಅಂದ್ರೆ ಹಿಂದೂ ಬಹುಸಂಖ್ಯಾತನಾಗಿರ್ಬೇಕು. ಹಿಂದೂ ಅಲ್ಪಸಂಖ್ಯಾತನಾದ್ರೆ ಈ ದೇಶ ಎಂದೂ ಸೆಕ್ಯುಲರ್ ಇರಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಬ್ರಾಕೆಟ್ ಅಲ್ಲಿ ಎತ್ತ ಹಾಕೊಂಡಿದಾರೋ, ಯಾರ್ಯಾರು ನಮ್ಮ ಜೀವನದ ಲಕ್ಷ್ಯ ಸಮಾಜವಾದಿ ಅಂತ ಹೇಳ್ತಾರೋ ಅಥವಾ ಜಾತ್ಯತೀತ ಅಂತ ಹೇಳ್ತಾರೋ, ಅವ್ರು ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ. ಹಿಂದೂ ಅಲ್ಪಸಂಖ್ಯಾತನ ನೋಡ್ತಾ 1200 ವರ್ಷಗಳ ಹೋರಾಟದ ಕಾರಣಕ್ಕೆ
ನಿಧಾನಕ್ಕೆ ಕಡೆ 100 ವರ್ಷಗಳಲ್ಲಿ ನಡೆದಂತ ಅತ್ಯಾಚಾರದ ಕಾರಣಕ್ಕೆ ಅಲ್ಲೂ ಹಿಂದೂಗಳ ಸಂಖ್ಯೆ ಕಡಿಮೆ ಆಯಿತು, ಇಲ್ಲೂ ಹಿಂದೂಗಳ ಸಂಖ್ಯೆ ಕಡಿಮೆ ಆಯಿತು. ಮುಸ್ಲಿಂ ಲೀಗ್ ಹುಟ್ಕೊಳ್ತು. ಮಹಮ್ಮದ್ ಅಲಿ ಜಿನ್ನಾ ಪ್ರಕಟ ಆದ. ಮಹಮ್ಮದ್ ಅಲಿ ಜಿನ್ನಾ ಪ್ರಬಲ ಆಗ್ತಾ 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 ಹೋದಾಗಷ್ಟೊತ್ತಿಗೆ ನಮ್ಮ ನಾಯಕರುಗಳು, ಕಾಂಗ್ರೆಸ್ಸಿನ ನಾಯಕರು ಸುಸ್ತಾಗ್ತಾ ಹೋದ್ರು. ಗಾಂಧೀಜಿಯವರು ಹೇಳಿದ್ದಾರೆ, ನನ್ನ ಎದುರು ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥ ನೇತೃತ್ವ ಇದ್ರೆ ನಾನು ವಿಭಜನೆಯನ್ನು ತಡೀಲಿಕ್ಕೆ ಪ್ರಯತ್ನ ಪಡ್ತಿದ್ರು ಇಲ್ವೋ ನಮ್ಗೇನು ಗೊತ್ತಿಲ್ಲ. ಆದರೆ ಮುಂದೆ ಇರ್ತಕ್ಕಂಥ ನೇತೃತ್ವ ನೋಡಿದ್ರೆ, ಕಾಂಗ್ರೆಸ್ಸಿಂದ ಇವತ್ತಿನ ನೇತೃತ್ವ ನೋಡಿದ್ರೆ ನನಗೆ ಅವ್ರು ಇನ್ನೊಂದು ವರ್ಷ ಹೋರಾಟ ಮಾಡ್ತಾರೆ ಅನ್ನೋ ನಂಬಿಕೆನೇ ಉಳಿದಿಲ್ಲ ಅಂತ ಗಾಂಧೀಜಿ ಹೇಳ್ತಾರೆ. ಯಾಕಂದ್ರೆ ಸುಸ್ತಾಗ್ತಾ ಇನ್ನೆಷ್ಟು ವರ್ಷ ಹೋರಾಟಪ್ಪ, ಸ್ವಲ್ಪ ಅಧಿಕಾರ ಅನುಭವಿಸೋಣ ಅನ್ನೋ ಸ್ಥಿತಿಗೆ ಅವತ್ತಿನ ಕಾಂಗ್ರೆಸ್ನವ್ರು ಬಂದ್ಬಿಟ್ಟಿದ್ರು. ಮೊದಲನೇದಾಗ ಅವತ್ತಿನ ಕಾಂಗ್ರೆಸ್ ಆರಂಭ ಆಗಿದ್ದೆ ಒಂಥರ ಸ್ಮೋಕ್ ಪೈಪ್ ತರ, ಒಂದ್ ಸ್ವಲ್ಪ ಹೊಗೆ ಹೋಗಕ್ಕೆ, ವೆಂಟ್ ಪೈಪ್ ಹೋಗಕ್ಕೆ ಎಲ್ಲ ಮನೆಗಳಲ್ಲಿ ಒಂದ್ ಸ್ವಲ್ಪ ಒಂದು ಹೊಗೆ ಗೂಡು ಇಟ್ಟಿರ್ತಾರೆ ಅಂತಾರೆ. ಮನೆ ಒಳಗೆ ಹೊಗೆ ತುಂಬಿಕೊಳ್ಳೋದು ಬೇಡ, ಸ್ವಲ್ಪ ಮೇಲೆ ಹೊಟ್ಟೋಗ್ಲಿ ಅಂತ ಶುರು ಮಾಡಿದ್ ವಿದೇಶಿಯರು. ಬಹಳ ವರ್ಷಗಳ ಕಾಲ ಅದನ್ನ ನೇತೃತ್ವ ಕೊಟ್ಟಿದ್ದು ವಿದೇಶಿಯರು. ಅದರಲ್ಲಿ ಇದ್ದಿದ್ದೆಲ್ಲವೂ ಕೂಡ ವಿದೇಶಿಯರ ಅಶೋತ್ತರಗಳೇ. ಮಧ್ಯದಲ್ಲಿ ಒಂದು 35-40 ವರ್ಷ ಬಾಲಗಂಗಾಧರ್ ತಿಲಕರ ಕಾರಣಕ್ಕೆ, ಲಾಲಾ ಲಜಪತ್ ರಾಯ್ ಅವರ ಕಾರಣಕ್ಕೆ, ಈ ತರದವ್ರ ಅನೇಕ ಕಾರಣಕ್ಕೆ, ಮಹಾತ್ಮ ಗಾಂಧೀಜಿ ಕಾರಣಕ್ಕೆ ಅದೊಂದು ಸ್ವಲ್ಪ ನಮ್ಮ ದೇಶದ ಬಗ್ಗೆ ಆಸ್ಥೆ ವಹಿಸ್ಲಿಕ್ಕೆ ಅಂತ ಆರಂಭ ಆಯ್ತು. ಸ್ವಾತಂತ್ರ್ಯ ವಹಿಸಿದ ಮೇಲೆ ಮತ್ತೋಯ್ತು. ಆ 20-30 ವರ್ಷಗಳಷ್ಟು ಕಾಲ ಇಂಥವ್ರೊಂದಷ್ಟು ಮತ್ತು ಮಹಾತ್ಮ ಗಾಂಧೀಜಿ ಕಾರಣಕ್ಕೆ ಅದು ಸ್ವಾತಂತ್ರ್ಯ ಹೋರಾಟದ ಬಲವಾದ ಭೂಮಿಕೆಯಲ್ಲಿತ್ತು. ಆದರೆ ಅದು ಕೂಡ ಕೈ ಚೆಲ್ಲಿಕ್ಕೆ ಆರಂಭ ಆಯ್ತು ಅನವಶ್ಯಕವಾಗಿ. ಈ ದೇಶದಲ್ಲಿ ನಮ್ಮ ದೇಶಕ್ಕೂ ಖಿಲಾಫತ್ ಆಂದೋಲನಕ್ಕೂ ಯಾವ ಸಂಬಂಧನೂ ಇಲ್ಲ. ಅಲ್ಲೆಲ್ಲೋ ಟರ್ಕಿಯಲ್ಲಿ ಖಲೀಫಾ ಆಳ್ವಿಕೆಗೆ ಬರಬೇಕು ಅಂತ ಹೇಳಿದ್ರೆ ಭಾರತೀಯ ಮುಸಲ್ಮಾನರಿಗೆ ಅದೇನು ಲೆಕ್ಕ? ಇವ್ರಿಗೇನು ಸಂಬಂಧ? ಭಾರತದ ಕಾಂಗ್ರೆಸ್ಸಿಗೇನು ಸಂಬಂಧ? ಕಾಂಗ್ರೆಸ್ ಖಿಲಾಫತ್ ಆಂದೋಲನದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳುತ್ತೆ. ಗಾಂಧೀಜಿ ಹೇಳ್ತಾರೆ, ಎಲ್ಲ ಹಿಂದೂಗಳು ಖಿಲಾಫತ್ ಆಂದೋಲನದಲ್ಲಿ ತೊಡಗಿಕೊಳ್ಬೇಕು. ಮುಸಲ್ಮಾನರು ಹಿಂದೂ ಆಂದೋಲನದಲ್ಲಿ ತೊಡ್ಕೊಳ್ಳೋದಿಲ್ಲ, ಆದ್ರೆ ಹಿಂದೂಗಳು ಮುಸಲ್ಮಾನರ ಆಂದೋಲನದಲ್ಲಿ ತೊಡಗಿಕೊಳ್ಬೇಕು. ಗಾಂಧೀಜಿ ಬಗ್ಗೆ ಇದ್ದ ಶ್ರದ್ಧೆ ಕಾರಣಕ್ಕೆ ಎಲ್ಲ ಹಿಂದೂಗಳು ಕಾಂಗ್ರೆಸ್ ಹೆಸರಿನಲ್ಲಿ ಖಿಲಾಫತ್ ಆಂದೋಲನಕ್ಕೆ ಪಾಲ್ಗೊಳ್ತಾರೆ. ಕಾಕಿನಾಡದಲ್ಲಿ ಅಧಿವೇಶನ ಆಗುತ್ತೆ. ಕಾಕಿನಾಡದ ಅಧಿವೇಶನ ಆದಾಗ ವಿಷ್ಣು ದಿಗಂಬರ ಪುಲಸ್ಕರ್ ಇದೇ ರೀತಿ ಇವತ್ತಿನ ತರ ಎದ್ದು ನಿಂತ್ಕೊಳ್ತಾರೆ ವಂದೇ ಮಾತರಂ ಹೇಳಕ್ಕೆ. ವಂದೇ ಮಾತರಂ ಈ ದೇಶದಲ್ಲಿ ಕಡೆಯಲ್ಲಿ ಹೇಳ್ತಾ ಇದ್ದಾಗ ಮೈ ನವೀರ್ ಹೇಳುತ್ತ ಅಂತಾನೆ, ಯಾವ್ದಾದ್ರು ಒಂದು ಭೂಮಿಯನ್ನ ತಾಯಿಯ ಸ್ವರೂಪದಲ್ಲಿ ನೆನಪು ಮಾಡ್ಕೊಂಡ್ರೆ ತಾಯಿ ಬಗ್ಗೆ ಭಕ್ತಿ ಇರುತ್ತೋ ಆ ಭೂಮಿ ಬಗ್ಗೆನೂ ಅಷ್ಟೇ ಭಕ್ತಿ ಬರಕ್ ಶುರು ಆಗುತ್ತೆ. ನಾವು ಬಂಕಿಂ ಚಂದ್ರರು ಅತ್ಯಂತ ಭಾವುಕವಾಗಿರ್ತಕ್ಕಂಥ ರೀತಿಯಲ್ಲಿ ವಂದೇ ಮಾತರಂ ಬರೀತಾರೆ. ಅದು ಜನ ಸ್ವೀಕಾರ ಮಾಡ್ಬಿಡ್ತಾರೆ. ಯಾರು ಸ್ಯಾಂಕ್ಷನ್ ಕೊಡ್ಲಿಲ್ಲ, ಜನ ಸ್ವೀಕಾರ ಮಾಡ್ಬಿಡ್ತಾರೆ. ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ವಂದೇ ಮಾತರಂ ಹೇಳಲಿಕ್ಕೆ ಅಂತ ಆರಂಭ ಮಾಡ್ತಾರೆ. ಕಾಕಿನಾಡದ ಅಧಿವೇಶನದಲ್ಲಿ, ಆಂಧ್ರ ಪ್ರದೇಶದ ಕಾಕಿನಾಡದ ಅಧಿವೇಶನದಲ್ಲಿ ಬಂದು ನಿಂತ್ಕೊಳ್ತಾರೆ ವಿಷ್ಣು ದಿಗಂಬರ ಪುಲಸ್ಕರ್ ಅವರು. ಆ ಕಾಂಗ್ರೆಸ್ ಕಾಕಿನಾಡದ ಅಧಿವೇಶನದ ಅಧ್ಯಕ್ಷ ಸ್ಥಾನ ಮಹಮ್ಮದ್ ಅಲಿ ಅಂತಕ್ಕಂಥ ಒಬ್ಬ ಮುಸಲ್ಮಾನ್ ಮುಖಂಡರು. ಇವರು ವಂದೇ ಮಾತರಂ ಹೇಳಕ್ಕೆ ಅಂತ ಬಂದು ನಿಂತ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲ ವಂದೇ ಮಾತರಂ ಹೇಳಕ್ ಆಗೋದಿಲ್ಲ, ಅದು ನನ್ನ ಧರ್ಮಕ್ಕೆ ವಿರುದ್ಧ, ನನ್ನ ನಂಬಿಕೆಗಳಿಗೆ ವಿರುದ್ಧ ಅಂತ ಹೇಳ್ತಾರೆ. ಏನಾಗ್ಬೇಕು ಅಂತ ಬಹಳ ಸ್ಪಷ್ಟ ಇದೆ ಅಂತಲ್ಲಿ. ವಂದೇ ಮಾತರಂ ದೇಶಕ್ಕೆ ಸಂಬಂಧಪಟ್ಟಿದ್ರೆ ಇದ್ರಲ್ಲಿ ಧರ್ಮ ತರಬಾರ್ದು ಅಂತ ಹೇಳಬೇಕು. ಇಲ್ಲ, ಕಾಂಗ್ರೆಸ್ ರಾಜಿ ಮಾಡ್ಕೊಳ್ತು, ವಂದೇ ಮಾತರಮನ್ನ ಅರ್ಧ ತುಂಡು ಮಾಡ್ತು, ವಂದೇ ಮಾತರಮನ್ನ ಹೇಳೋದನ್ನ ಬಿಟ್ಬಿಟ್ರು. ಅರ್ಧ ಹೇಳಿದ್ರು. ಈಗ ಆರ್ಡರ್ ಆಗಿದೆ, ವಂದೇ ಮಾತರಂ ಪೂರ್ತಿ ಹೇಳಬೇಕು ಅಂತ ಆರ್ಡರ್ ಆಗಿದೆ. ನಾಳೆ ಬೆಳಿಗ್ಗೆ ಐತಿಹಾಸಿಕವಾಗಿರ್ತಕ್ಕಂಥ ಕ್ಷಣ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾಳೆ 7:30 ಗಂಟೆಗೆ ಪ್ರಧಾನಮಂತ್ರಿಗಳು ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಿದ ನಂತರ ನಮ್ಮೆಲ್ಲರಿಗೂ ಪೂರ್ಣ 4.5 ನಿಮಿಷದ ವಂದೇ ಮಾತರಂ ಕೇಳಲಿಕ್ಕೆ ಸಿಗುತ್ತೆ. ಅಧಿಕೃತವಾಗಿ ಕೆಂಪುಕೋಟೆಯ ಜಾಗದಿಂದ ಅಧಿಕೃತವಾಗಿ. ಯಾವಾಗ ನಿಲ್ತು? ಕಾಕಿನಾಡ ಅಧಿವೇಶನದಲ್ಲಿ. ಯಾಕೆ ನಿಲ್ತು? ಆ ಅಧಿವೇಶನದ ಅಧ್ಯಕ್ಷ ಮುಸಲ್ಮಾನ, ಅವ್ರಿಗೆ ಧರ್ಮಕ್ಕೆ ವಿರೋಧ ವಂದೇ ಮಾತರಂ ಅನ್ನೋ ಕಾರಣಕ್ಕೋಸ್ಕರ ವಂದೇ ಮಾತರಂ ಕಾಂಗ್ರೆಸ್ ನಿಲ್ಸಿದ್ರು, ವಂದೇ ಮಾತರಂ ತುಂಡರಿಸಿದ್ರು, ವಂದೇ ಮಾತರಂ ಅನ್ನು ಹಾಡೋದು ನಿಲ್ಲಿಸ್ತು. ಮುಸಲ್ಮಾನರಿಗೆ ಮತ್ತು ಮುಸ್ಲಿಂ ಲೀಗಿಗೆ ಅನ್ಸಕ್ ಶುರು ಆಗಿತ್ತು, ನಾವು ಬಗ್ಸಿದ್ರೆ ಇವ್ರು ಬಗ್ಗಕ್ಕೆ ರೆಡಿ ಆಗಿದ್ದಾರೆ, ನಾವು ಬಗ್ಸಿದ್ರೆ ಇವ್ರು ಬಗ್ಗಕ್ಕೆ ತಯಾರಿದ್ದಾರೆ ಅಂತ ಯಾವಾಗ ಅನ್ನಿಸ್ತು, ಅವ್ರು ನಿರಂತರವಾಗಿ ಬಗ್ಗಿಸ್ಲಿಕ್ಕೆ ಅಂತ ಆರಂಭ ಮಾಡಿದ್ರು. ಬ್ರಿಟಿಷರನ್ನು ಬಗ್ಸುವಂತ ಕೆಲಸಕ್ಕೆ ಹೊರಟರು. 1947ರಲ್ಲಿ ಈ ಬಗ್ತಾ ಹೋಗಿದ್ರಿಂದ ಕಾಂಗ್ರೆಸ್ಸಿನ ಮುಖಂಡರು ಇವತ್ತು, ನಾನು ಆಗಲೇ ಹೇಳಿದಾಗೆ, ಇವತ್ತು ಲಾಹೋರು ನಮ್ಮ ಹತ್ರ ಇಲ್ಲ, ಢಾಕಾ ನಮ್ಮ ಹತ್ರ ಇಲ್ಲ, ಇವತ್ತು ಪಾಣಿನಿಯ ಜಾಗಗಳು ನಮ್ಮ ಹತ್ರ ಇಲ್ಲ, ತಕ್ಷಶಿಲೆ ನಮ್ಮ ಹತ್ರ ಇಲ್ಲ, ಇವತ್ತು ಗಂಗಾ ನದಿ ಮಹಾಪದ್ಮ ಆಗಿ ಹರಿದು ಹೋಗ್ತಕ್ಕಂಥ ಜಾಗ ನಮ್ಮ ಹತ್ರ ಇಲ್ಲ, ಸಿಂಧು ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರ್ತಕ್ಕಂಥ ಜಾಗ ಇಲ್ಲ. ಇವತ್ತು ನಮ್ಮ ದೇಶದ ಒಂದು ಬಹುದೊಡ್ಡ ಭೂಭಾಗ ಇವತ್ತು ನಮ್ಮ ಹತ್ರ ಇಲ್ಲ. ಇವರೆಲ್ಲರೂ ಮಾತು ಕೊಟ್ಟಿದ್ರು, ನಮ್ಗೆ ಮಾತು ಕೊಟ್ಟಿದ್ರು.
1929 ಇಸ್ವಿಯ ಲಾಹೋರ್ ಅಧಿವೇಶನದಲ್ಲಿ ಸ್ವತಃ ಜವಾಹರ್ಲಾಲ್ ನೆಹರು ಎದ್ದು ನಿಂತ್ಕೊಂಡು ರಾವಿ ನದಿಯ ನೀರನ್ನ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ತಿದ್ರು, ಅಖಂಡ ಭಾರತಕ್ಕೋಸ್ಕರ ನಾವು ಸ್ವಾತಂತ್ರ್ಯ ಸಂಗ್ರಾಮ ಮಾಡ್ತೀವಿ ಅಂತ. ಇದೇ ಜವಾಹರ್ಲಾಲ್ ನೆಹರು, ಇನ್ನೊಬ್ಬ ಜವಾಹರ್ಲಾಲ್ ನೆಹರು ಅಲ್ಲ, ಇದೇ ಜವಾಹರ್ಲಾಲ್ ನೆಹರು ಅಖಂಡ ಭಾರತದ ಸಂಕಲ್ಪ ಮಾಡಿದ್ರು. ಸಂಪೂರ್ಣ ಸ್ವರಾಜ್ಯ ನಮ್ಮ ಹಕ್ಕು, ಸಂಪೂರ್ಣ ಸ್ವರಾಜ್ಯಕ್ಕೋಸ್ಕರ ನಮ್ಮ ಹೋರಾಟ ಅಂತ ಹೇಳಿದ್ರು. ಗಾಂಧೀಜಿ ಹೇಳಿದ್ರು ಅಂತಲೇ. ಇದು ಒಂದು ಅವಾಸ್ತವ, ಅವ್ಯಾವಹಾರಿಕವಾಗಿರ್ತಕ್ಕಂಥ ಕಲ್ಪನೆ, ಅವ್ಯಾವಹಾರಿಕವಾಗಿರ್ತಕ್ಕಂಥ ಕಲ್ಪನೆ. ಯಾವುದನ್ನು ಭಗವಂತ ಒಟ್ಟಾಗಿಟ್ಟಿದ್ದಾನೋ ಅದನ್ನ ಮನುಷ್ಯ ಬೇರೆ ಮಾಡೋಕ್ಕಾಗೋದಿಲ್ಲ. ಗಾಂಧೀಜಿ ಹೇಳ್ತಾರೆ, ವಿವಿಧಕ್ಕೆ ನನ್ನನ್ನು ಕತ್ತರಿಸಿ, ಭಾರತವನ್ನ ಕತ್ತರಿಸಕ್ಕಿಂತ ಮುಂಚೆ ಗಾಂಧೀಜಿನ ಯಾರು ಕತ್ತರಿಸಲಿಲ್ಲ ಆಗ 47ರಲ್ಲಿ, ಆದ್ರೆ ಭಾರತ ಕತ್ತರಿಸಲಾಯಿತು. ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ಇದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಇದೊಂದು ಮೂರ್ಖತನದ ಕಲ್ಪನೆ, ಇದು ಯಾವತ್ತೂ ಸಾಧ್ಯ ಇಲ್ಲ ಅಂತ. ಬಾಬು ರಾಜೇಂದ್ರ ಪ್ರಸಾದ್ ಕಣ್ಣೆದುರಿಗೆ ಭಾರತ ತುಂಡಾಗುತ್ತೆ ಅಂತ. ನಮಗೆ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಮುಖಾಂತರ ಲಕ್ಷಾಂತರ ಜನ ನೆನಪು ಮಾಡ್ಕೊಳ್ಬೇಕು. ಯಾವುದು ಭಾರತವು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ, ನರ್ಮದೆ ಸಿಂಧು ಕಾವೇರಿ ಇಲ್ಲ ನಮ್ಮ ಹತ್ರ. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ, ಆ ದೇವ ನಿರ್ಮಿತ ದೇಶ ಅಲ್ಲ ಅಂತ. ಮುಸ್ಲಿಂ ಲೀಗ್ ತಗೊಂಡೋದ್ಮೇಲೆ, ಕಾಂಗ್ರೆಸ್ನವ್ರು ಒಂದು ಸ್ವಲ್ಪ ಇಟ್ಕೊಂಡ ಮೇಲೆ, ಬ್ರಿಟಿಷರು ತುಂಡು ಮಾರದ್ಮೇಲೆ ಉಳಿದಿರ್ತಕ್ಕಂಥ ಭಾರತ ನಮ್ಮ ಹತ್ರ ಇರೋದು ಅಂತ. ನಾಳೆ ಬೆಳಿಗ್ಗೆ ಚಾಕ್ಲೇಟ್ ತಗೊಳ್ಳುವಾಗ, ಲಾಡು ತಗೊಳ್ಳುವಾಗ ನಮ್ಮೆಲ್ಲರೂ ಲಾಡು ತಗೊಳ್ಳೋಣ ತಪ್ಪಿಲ್ಲ, ಚಾಕ್ಲೇಟ್ ತಗೊಳ್ಳೋಣ ತಪ್ಪಿಲ್ಲ, ಆದ್ರೆ ಅದು ತಗೊಳ್ತಾ ಇರ್ಬೇಕಾದ್ರೆ ನೆನ್ಪಿಟ್ಕೊಳ್ಬೇಕು ಅಂತಲೇ ಮುಸಲ್ಮಾನರು ಒಂದಷ್ಟು ಜಾಗ ತಗೊಂಡು ಹೋಗಿದ್ದಾರೆ ಮುಸ್ಲಿಂ ಲೀಗ್ನವರು. ಕಾಂಗ್ರೆಸ್ ಒಂದಷ್ಟು ದಾನ ಕೊಡ್ತು, ಬ್ರಿಟಿಷರು ಒಂದಷ್ಟು ಕತ್ತರಿಸಿ ತುಂಡು ಮಾಡೋದ್ರು. ಉಳಿದಿರ್ತಕ್ಕಂಥ ಭಾರತದಲ್ಲಿ ನಾವಿದ್ದೀವಿ. ಯಾವಾಗಾದ್ರೂ ಒಂದ್ಸಲಿ, ಅದು ಯಾವಾಗಲೂ ಸಾವಿರಾರು ವರ್ಷಗಳ ನಂತರ ಅಲ್ಲ, ಯಾವಾಗಾದ್ರೂ ಒಂದ್ಸಲಿಂದ ಅದು ಯಾವತ್ತೋ ಸಾವಿರಾರು ವರ್ಷಗಳ ನಂತರ ಅಲ್ಲ. ಇಲ್ಲಿ ಅತ್ಯಂತ ವಯಸ್ಸಾಗಿರೋರು ಅವ್ರ ಜೀವನದ ಕಾಲದಲ್ಲಿ ಅಖಂಡ ಭಾರತವನ್ನು ನೋಡ್ಬೇಕು ಅಂತಕ್ಕಂಥ ಸಂಕಲ್ಪ ನಾವು ಮಾಡ್ಬೇಕು. ಇಲ್ಲಿರ್ತಕ್ಕಂಥ ಬಾಲಕರು, ಇಲ್ಲಿರ್ತಕ್ಕಂಥ ಮಕ್ಕಳಲ್ಲ, ಇಲ್ಲಿ ಅತ್ಯಂತ ವಯಸ್ಸಾಗಿರ್ತಕ್ಕಂಥವ್ರು ಅವ್ರ ಕಣ್ಣಲ್ಲಿ ಅಖಂಡ ಭಾರತ ನೋಡ್ಬೇಕು ಅಂತಕ್ಕಂಥ ಸಂಕಲ್ಪ ಮಾಡಬೇಕು. ಆ ಕಾರಣಕ್ಕೆ ಮಧ್ಯರಾತ್ರಿ 12 ಗಂಟೆಗೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇದೆ. ಹಿಂದೂ ಜಾಗರಣ ವೇದಿಕೆ ನಾಳೆ ಬೆಳಿಗ್ಗೆ ಮಾಡಿದ್ರೆ ನ್ಯೂಸ್ ಆಗೋದಿಲ್ಲ, ಯಾಕಂದ್ರೆ ಅಷ್ಟೊತ್ತಿಗೆ ಸರ್ಕಾರದ ಕಾರ್ಯಕ್ರಮ ಆರಂಭ ಆಗಿರುತ್ತೆ. ಮಧ್ಯರಾತ್ರಿ ಮಾಡಿದ್ರೆ ಸ್ವಲ್ಪ ನ್ಯೂಸ್ ಆಗುತ್ತೆ ಅಂತಕ್ಕಂಥ ಅಲ್ಪತನದ ಕಾರಣಕ್ಕೆಲ್ಲ ಕಾರ್ಯಕ್ರಮ ಮಾಡ್ತಾರೆ, ಅಲ್ಪತನದ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಇವತ್ತು ಈ ವಿಷಯವನ್ನ 10 ಸಲ ಕೇಳಿದೀವಿ ನಾವು. ಇಲ್ಲೇನು ಮೊದಲು ಬಂದವರು ಬಹಳ ಸಂಖ್ಯೆ ಕಡಿಮೆ ಇರ್ಬೋದು, 10 ಸಲ ಕೇಳಿದೀವಿ ನಾವು. ಗೊತ್ತಿದೆ ನಮ್ಗೆ, ನಾಳೆ ಬೆಳಿಗ್ಗೆ ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರ್ಬೇಕಾದ್ರೆ ನಾವೆಲ್ಲರೂ ನೆನ್ಪಿಟ್ಕೊಂಡಿರ್ಬೇಕು, ನಾವು ಸಂಪೂರ್ಣ ಭಾರತದ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇಲ್ಲ, ನಾವು ತ್ರಿಖಂಡಿತಗೊಂಡಿರ್ತಕ್ಕಂಥ 3 ಭಾಗ ಆಗಿರ್ತಕ್ಕಂಥ ಭಾರತದಲ್ಲಿ ಇದೀವಿ ನಾವು. ಒಂದ್ ಕಡೆಯಿಂದ ಪಾಕಿಸ್ತಾನ, ಪಶ್ಚಿಮದ ಪಾಕಿಸ್ತಾನ, ಇನ್ನೊಂದ್ ಕಡೆಯಿಂದ ಪೂರ್ವದ ಪಾಕಿಸ್ತಾನ, ಎರಡೂ ರಚನೆ ಆಗುತ್ತೆ. ಬಂಧುಗಳ ರಾಷ್ಟ್ರೀಯತೆ ಎದುರುಗಡೆ ಇನ್ಯಾವುದು ಕೂಡ ನಿಂತ್ಕೊಳ್ಳೋದಿಲ್ಲ ಅಂತ. ಅವ್ರು ಎರಡೂ ದೇಶಗಳು ಮುಸಲ್ಮಾನರದ್ದೇ, ಎರಡೂ ಮುಸಲ್ಮಾನರದ್ದೇ. ಆ ಕಡೆ ಪಂಜಾಬಲ್ಲೂ ಮುಸಲ್ಮಾನರೇ ಇದ್ದಿದ್ದು, ಈ ಕಡೆ ಬಂಗಾಳದಲ್ಲೂ ಮುಸಲ್ಮಾನರೇ ಇದ್ದಿದ್ದು. 40 ವರ್ಷ ಒಟ್ಟಿಗೆ ಇರ್ಲಿಕ್ಕೆ ಆಗ್ಲಿಲ್ಲ, ನೆನ್ಪಿಟ್ಕೊಳ್ಳಿ. 40 ವರ್ಷ ಒಟ್ಟಿಗೆ ಇರ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅಲ್ಲೊಂದು ಭಾವನೆ ಇಲ್ಲ, ಅಲ್ಲಿ ಮತಾಂಧತೆ ಮಾತ್ರ ಇರೋದು, ಅಲ್ಲೊಂದು ರಾಷ್ಟ್ರೀಯತೆ ಇಲ್ಲ, ನ್ಯಾಷನಲಿಸಮ್ ಇಲ್ಲ, ಅಲ್ಲಿ ಸ್ವಾರ್ಥ ರಾಜಕೀಯ ಆಕಾಂಕ್ಷೆ ಮಾತ್ರ ಇರೋದು. 40 ವರ್ಷ ಇರಕ್ಕಾಗಿಲ್ಲ. 47, 57, 67, 25 ವರ್ಷ ಆಗೋದಕ್ಕಿಂತ ಮುಂಚೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡೂ ಬೇರೆ ಆಯ್ತು. 25 ವರ್ಷ ಆಗೋದಕ್ಕಿಂತ ಮುಂಚೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಬೇರೆ ಆಯ್ತು. ನೆನ್ಪಿಟ್ಕೊಳ್ಳಿ, ಇವತ್ತು ನಾವಿಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ರಾಷ್ಟ್ರ ಧ್ವಜಾರೋಹಣ ಮಾಡ್ತಾ ಇರ್ಬೇಕಾದ್ರೆ ಆ ರಾಷ್ಟ್ರ ಧರ್ಮದ ಅಡಿಪಾಯದ ಮೇಲೆ ಇರುತ್ತೆ ಅನ್ನುವಂಥ ಸಂಕಲ್ಪವನ್ನ ಧರ್ಮ ಧ್ವಜಾರೋಹಣದ ಮುಖಾಂತರ ಮಾಡ್ತಾ ಇರಬೇಕಾದ್ರೆ ಪಾಕಿಸ್ತಾನದಲ್ಲಿ ಒಂದು ಸಿವಿಲ್ ವಾರ್ ನಡೀತಾ ಇದೆ. ಇವತ್ತು ಪಾಕಿಸ್ತಾನದಲ್ಲಿ ಒಂದು ಸಿವಿಲ್ ವಾರ್ ನಡೀತಾ ಇದೆ. ಬಲೂಚಿಸ್ತಾನ್ ನಿರ್ಮಾಣಕ್ಕೆ ಹೋರಾಟ ನಡೀತಾ ಇದೆ. ಪಾಕಿಸ್ತಾನದವ್ರು ಏನು ನಮ್ಮ ಜಮ್ಮು ಕಾಶ್ಮೀರವನ್ನ ಮೋಸದಿಂದ ವಶ ಮಾಡ್ಕೊಂಡಿದ್ದಾರೋ ಅಲ್ಲಿ ಜನ ಮನೆಗೆ ಹೋಗ್ಬಿಟ್ಟು ಆಂದೋಲನಕ್ಕೆ ಹೊರಗೆ ಬರ್ಲಿಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದ ಸೈನ್ಯ ಆ ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರದ ನಾಗರಿಕರ ಮೇಲೆ ಗುಂಡು ಹಾರಿಸಿ ರಸ್ತೆಗಳಲ್ಲಿ ತನ್ನ ನಾಗರಿಕರನ್ನ ಕೊಂಡ್ಕೊಳ್ತಾ ಇದೆ. ಪಾಕಿಸ್ತಾನ ಬದುಕಕ್ಕೆ ಸಾಧ್ಯನೇ ಇಲ್ಲ, ಪಾಕಿಸ್ತಾನ ಬದುಕಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದ್ರ ಹಿಂದೆ ಯಾವ ಭಾವನೆನೂ ಇಲ್ಲ, ಅದ್ರ ಹಿಂದೆ ಯಾವ ಸಂಸ್ಕೃತಿನೂ ಇಲ್ಲ, ಅದ್ರ ಹಿಂದೆ ಯಾವ ರಾಷ್ಟ್ರೀಯತೆಯ ಕಲ್ಪನೆ ಕೂಡ ಇಲ್ಲ ಅಂತಂದ್ರೆ, ಯಾವ ಕಲ್ಪನೆ ಕೂಡ ಇಲ್ಲ. ಇಲ್ಲಿ ಬರ್ತಾ ಇರ್ಬೇಕಾದ್ರೆ ಹಾಗೆ ಸೋಷಿಯಲ್ ಮೀಡಿಯಾ ನೋಡಿದೆ ನಾನು. ಆ ಸೋಷಿಯಲ್ ಮೀಡಿಯಾ ಯಾರೋ ಬರ್ದಿದ್ದಾರೆ ಅಂತಾರೆ 2026 ಅಖಂಡ ಪಾಕಿಸ್ತಾನದ ಕಡೆಯ ಸ್ವಾತಂತ್ರ್ಯ ದಿನೋತ್ಸವ ಅಂತ ಒಬ್ಬ ಜ್ಯೋತಿಷಿ ಬರ್ದಿದ್ದಾರೆ.
ಅವ್ರ ಅಖಂಡ ಪಾಕಿಸ್ತಾನ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ 71ರಲ್ಲಿ ಅಖಂಡ ಪಾಕಿಸ್ತಾನ ಆಗ್ಲೇ 2 ಆಗ್ಬಿಟ್ಟಿದೆ ಅಂತಲೇ, ಆಗ್ಲೇ 2 ಆಗ್ಬೇಕು. ಒಂದು ಅವ್ಯವಹಾರಿಕವಾಗಿರ್ತಕ್ಕಂಥ ಒಂದು ದೇಶವನ್ನ ಕಾಂಗ್ರೆಸ್ನವ್ರು ಬಿಟ್ಕೊಟ್ರು, ಬ್ರಿಟಿಷರವ್ರು ನಿರ್ಮಾಣ ಮಾಡಿದ್ರು, ಮುಸ್ಲಿಂ ಲೀಗ್ನವ್ರು ಕಿತ್ಕೊಂಡು ಏನಿದ್ದಾರೆ ಅದನ್ನ ಅತ್ಯಂತ ಸಹಜವಾಗಿ ನಮ್ಮ ಸಾಮರ್ಥ್ಯದ ಕಾರಣಕ್ಕೆ, ನಮ್ಮ ಸಂಸ್ಕೃತಿಯ ಕಾರಣಕ್ಕೆ, ನಮ್ಮ ಪರಂಪರೆಯ ಕಾರಣಕ್ಕೆ, ಮತ್ತೆ ಸಾಂಸ್ಕೃತಿಕ ಭಾರತದಲ್ಲಿ, ನಮ್ಮ ನಂಬಿಕೆಯ ಭಾರತದಲ್ಲಿ ಅದನ್ನ ಒಟ್ಟಿಗೆ ಮಾಡಬೇಕಾಗಿರ್ತಕ್ಕಂಥ ಸಂಕಲ್ಪ ಕೂಡ ಇಲ್ಲಿರ್ತಕ್ಕಂಥ ಎಲ್ಲರದ್ದು ಇದೆ, ಇಲ್ಲಿರ್ತಕ್ಕಂಥ ಎಲ್ಲರೂ ಇದೆ. ಅದನ್ನ ನಾವು ಮಾಡಬೇಕಾಗಿದೆ ಅಂತ. ಒಂದು ಅವಾಸ್ತವವಾಗಿರ್ತಕ್ಕಂಥ ಕಲ್ಪನೆನ ಖಂಡಿತ ಇಲ್ಲ, ಇಟ್ ಅವಾಸ್ತವವಾಗಿರ್ತಕ್ಕಂಥ ಕಲ್ಪನೆ ಇಲ್ಲ. ನಮ್ಮ ಕಣ್ಣೆದುರಿಗೆ, ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರ ಕಣ್ಣೆದುರಿಗೆ ಪೂರ್ವ ಮತ್ತು ಪಶ್ಚಿಮ ಜರ್ಮನಿ ಒಂದಾಗಿದೆ. ನಾನು ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ಈಸ್ಟ್ ಮತ್ತು ವೆಸ್ಟ್ ಜರ್ಮನಿ ಒಟ್ಟಾಯ್ತು. ನಾನು ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ, ಉಳಿದವರ ಅನೇಕರು ಪತ್ರಿಕೆ ಓದ್ತಾ ಇರ್ಬೇಕಾದ್ರೆ ನಮ್ಗೆ ಈಸ್ಟ್ ಮತ್ತು ವೆಸ್ಟ್ ಜರ್ಮನಿ ಒಟ್ಟಾಗಿದೆ, ಗೊತ್ತಿದೆ ನಿಮ್ಗೆ ಅಂತಾನೆ. ವಿಯೆಟ್ನಾಂ ಅದು ಒಟ್ಟಾಯ್ತು, ನಮ್ಮ ಕಣ್ಣೆದುರಿಗೆ ಒಟ್ಟಾಗಿದೆ. ನಮ್ಮ ದೇಶಕ್ಕಿಂತ 1 ವರ್ಷದ ನಂತರ ಸ್ವಾತಂತ್ರ್ಯ ಸಿಗತಕ್ಕಂಥ ಇಸ್ರೇಲ್, ನಮ್ಮ ದೇಶಕ್ಕಿಂತ 1 ವರ್ಷದ ನಂತರ 48ರ ಮೇ 15ಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ತು. ಜಗತ್ತಿನ ಎಲ್ಲ ಕಡೆಯಿಂದ ಇಸ್ರೇಲಿಗಳನ್ನ, ಯಹೂದಿಗಳನ್ನ ತಮ್ಮ ದೇಶಕ್ಕೆ ಕರೆಸ್ಕೊತಾ ಇದ್ದಾರೆ, ಅವರು ತಮ್ಮ ದೇಶವನ್ನು ಬೆಳೆಸ್ತಾ ಇದ್ದಾರೆ ಅಂತಾನೆ. ಅಖಂಡ ಆಗಬೇಕು ಅನ್ನೋದು ನಮ್ಮ ರಾಜಕೀಯವಾಗಿರ್ತಕ್ಕಂಥ ಸಂಕಲ್ಪ ಅಲ್ಲ, ಅಖಂಡ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಂಕಲ್ಪ, ನಮ್ಮ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಂಕಲ್ಪ. ಇಟ್ ಇಸ್ ನಾಟ್ ಎನ್ ಅಡ್ಮಿನಿಸ್ಟ್ರೇಟಿವ್ ಡ್ರೀಮ್, ಇಟ್ ಇಸ್ ಎ ಕಲ್ಚರಲ್ ಡ್ರೀಮ್, ಇಟ್ ಇಸ್ ಎ ನ್ಯಾಷನಲಿಸ್ಟಿಕ್ ಡ್ರೀಮ್. ಯಾರೋ ಪ್ರಧಾನಮಂತ್ರಿ ಇನ್ನೊಂದಷ್ಟು MP ಸೀಟ್ ಸಿಗ್ಬೇಕು ಅಂತಲ್ಲ, ಈ ದೇಶ ಒಂದಿದ. ಯಾವಾಗ ಆ ಕಾಲದಿಂದ ನಾವು ಹೇಳಿದೀವಿ ಆ ಸಿಂಧು ಪರ್ಯಂತ, ಆ ಕಾಲದಿಂದ ನಾವು ಹೇಳಿದೀವಿ ಉತ್ತರಂ ಯತ್ ಸಮುದ್ರಸ್ಯ ಅಂತ. ಆ ಕಾಲದಿಂದ ಮಕ್ಕಳಿಗೆ ತಾಯಂದ್ರೆ ಹೇಳ್ಕೊಡ್ತಾ ಬಂದಿದ್ದಾರೆ ಗಂಗೆ ಚ ಯಮುನೆ ಚೈವ ಅಂತ. ಆ ಗಂಗೆ ಪೂರ್ತಿ ಇದೆ, ಆ ಯಮುನೆ ಪೂರ್ತಿ ಇದೆ. ಅದೇ ರೀತಿಯಲ್ಲಿ ಆ ಸಿಂಧು ಕೂಡ ಈ ಭೂಭಾಗದಲ್ಲಿ ಪೂರ್ತಿ ಇರಬೇಕು. ಯಾಕಂದ್ರೆ ಪೂರ್ತಿ ಇದ್ದಾಗ ಆ ಶ್ಲೋಕ ರಚನೆ ಆಗಿತ್ತು. ಇವತ್ತು ಹೇಳಬೇಕಾದ್ರೆ ಅದಿಲ್ಲ ಅಂತ ಹೇಳಿದ್ರೆ ಏನೋ ತಪ್ಪಾಗಿದೆ. ಆ ತಪ್ಪನ್ನ ನಾವು ಸರಿ ಮಾಡಬೇಕು. ಆ ತಪ್ಪನ್ನ ಸರಿ ಮಾಡಬೇಕಾಗಿರ್ತಕ್ಕಂಥ ಒಂದು ಜನರೇಷನ್ ಅಲ್ಲಿ, ಒಂದು ಪೀಳಿಗೆಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಇಲ್ಲಿ ಇವತ್ತು ಮಧ್ಯರಾತ್ರಿಯ ಈ ಸಂಕಲ್ಪ ದಿನವನ್ನು ಆಚರಣೆ ಮಾಡ್ತಾ ಇರಬೇಕಾದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ 3 ಸಂಗತಿಗಳು ಬಹಳ ಸ್ಪಷ್ಟವಾಗಿರ್ಬೇಕು. ಮೊದಲನೇದು, ಸಾವಿರಾರು ಲಕ್ಷಾಂತರ ಜನರ ಪ್ರಾಣಾರ್ಪಣೆಯಿಂದ ಅವರು ತಮ್ಮ ಮನೆ ಮಠಗಳನ್ನ ಸ್ವಾತಂತ್ರ್ಯದ ಯಜ್ಞದಲ್ಲಿ ಹವಿಸ್ಸಾಗಿ ಅರ್ಪಿಸಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಗಂಡ ನಾರಾಯಣ್ ಸಾವರ್ಕರ್ ಜೈಲಿಗೆ ಹೋಗ್ತಾರೆ, ಮೈದನ ದಾಮೋದರ್ ಸಾವರ್ಕರ್ ಅವರು, ವೀರ್ ಸಾವರ್ಕರ್ ಜೈಲಿಗೆ ಹೋಗ್ತಾರೆ. 3ನೇ ತಮ್ಮ ಗಣೇಶ್ ಸಾವರ್ಕರ್ ಅವರು ಕೂಡ ಜೈಲಿಗೆ ಹೋಗ್ತಾರೆ. ಅಣ್ಣನ ಹೆಂಡತಿ ಯೇಸುವೈನಿ ಸಾವರ್ಕರ್ಗೆ ಪತ್ರ ಬರೀತಾರೆ. ಅಣ್ಣನ ಹೆಂಡತಿ ಯೇಸುವೈನಿ ಸಾವರ್ಕರ್ಗೆ ಪತ್ರ ಬರೀತಾರೆ, ನೀವು 3 ಜನ ಜೈಲಿಗೆ ಹೋಗಿದ್ದೀರಿ, ನನ್ನ ಪಾಡಿ ಏನು ಅಂತ ಬರೀತಾರೆ. ಸಾಮಾನ್ಯ ಹೆಣ್ಮಗಳಲ್ಲ, ಆದ್ರೂ ಒಂದು ದುಃಖ ಕ್ಷಣದಲ್ಲಿ 3 ಜನ, 2 ಮೈದನಂದ್ರು ಕೂಡ ಜೈಲಿಗೆ ಹೋಗಿದ್ದಾರೆ, ಗಂಡ ಕೂಡ ಜೈಲಿಗೆ ಹೋಗಿದ್ದಾರೆ, ಮನೆ ಪರಿಸ್ಥಿತಿ ಏನು ಅಂತ ಬರೀತಾರೆ. ನಮ್ಮ ಅಮ್ಮನಿಗೆ 7 ಜನ ಮಕ್ಕಳಿದ್ದಿದ್ರೆ 7 ಜನ ಜೈಲಿಗೆ ಹೋಗ್ಲಿ ಅಂತ ಹಾರೈಸ್ತಾ ಇದ್ರು. ಗಜೇಂದ್ರ ತನ್ನ ಸೊಂಡಲ್ನಿಂದ ಯಾವ ಪುಷ್ಪವನ್ನ ತೆಗೆದು ಶಿವನಿಗೆ ಅರ್ಪಿಸ್ತಾನೋ ಆ ತಾವರೆಯೇ ಧನ್ಯ ಅಂತ ವಾಪಸ್ ಪತ್ರ ಬರೀತಾರೆ ಸಾವರ್ಕರ್. ತಮ್ಮನ್ನು ತಾವು ಸುಟ್ಕೊಂಡ್ರು, ಈ ತರ ತಮ್ಮನ್ನು ತಾವು ಸುಟ್ಕೊಂಡ್ರು ಸ್ವಾತಂತ್ರ್ಯಕ್ಕೋಸ್ಕರ. ತಮ್ಮನ್ನು ತಾವು ಸುಟ್ಕೊಳ್ತಾ ಸ್ವಾತಂತ್ರ್ಯದ ಯಜ್ಞಕ್ಕೆ ಅವರು ಹವಿಸ್ತಾದ್ರು, ಅದಕ್ಕೆ ಕಾವು ಕೊಟ್ಟರು, ಅದು ಪ್ರಜ್ವಲಿಸುವಾಗಿ ಮಾಡಿದ್ರು. ಆ ಕಾರಣಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ. ವಾಕ್ಯ ನೆನಪು ಮಾಡ್ಕೊಳ್ಳಿ ಅಂತಲೇ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ. ಹೇಳಕ್ಕೊಂದು ತಾಕತ್ ಬೇಕು, ಹೇಳಕ್ಕೊಂದು ತಾಕತ್ ಬೇಕು. ಮತ್ತು ಆ ಥರ ಇದ್ದಾಗ ಹೇಳೋ ತಾಕತ್ತು ಕೂಡ ಬರುತ್ತೆ ಅಂತಾನೆ. ಆ ಥರ ಇದ್ದಾಗ ಹೇಳೋ ತಾಕತ್ ಬರುತ್ತೆ. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದಲ್ಲಿ ಹೇಳ್ತಾರೆ. ಈ ದೇಶದ ಸಾವಿರಾರು ಜನ ಯುವಕರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಸೈನ್ಯಕ್ಕೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ರಕ್ತ ಕೊಡ್ತಾರೆ ಈ ದೇಶಕ್ಕೆ. ಆ ರಕ್ತ ಕೊಟ್ಟಿದ್ದರಿಂದ ಈ ಸ್ವಾತಂತ್ರ್ಯ ಬಂತು. ಇದನ್ನ ನೆನ್ಪಿಟ್ಕೊಳ್ಳಿ ಅಂತಲೇ ಲಕ್ಷಾಂತರ ಜನರ ಬಲಿದಾನ, ಕೋಟ್ಯಾಂತರ ಜನರ ಸತ್ಯಾಗ್ರಹ ಇವೆರಡು ಒಟ್ಟಿಗೆ ಸೇರಿದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅದೇ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು, ಅವತ್ತಿದ್ದಂಥ ಕಾಂಗ್ರೆಸ್ಸಿಗರ ಅಧಿಕಾರದ ಲಾಲಸೆ ಕಾರಣಕ್ಕೆ, ಅವತ್ತಿದ್ದಂಥ ಹಿಂದೂಗಳು ಯಾರನ್ನ ನಂಬಿಕೊಂಡಿದ್ರು ಆ ನೇತೃತ್ವದ ವಿಫಲತೆ ಕಾರಣಕ್ಕೆ 46ನೇ ಇಸ್ವಿಯಲ್ಲಿ ಚುನಾವಣೆ ಆಗುತ್ತೆ ಬಂಧುಗಳ. 1946 46ರಲ್ಲಿ ಚುನಾವಣೆ ಆಗುತ್ತೆ. ಮುಸ್ಲಿಂ ಲೀಗ್ ಪಾಕಿಸ್ತಾನದ ಎಜೆಂಡಾ ಇಟ್ಕೊಂಡು ಚುನಾವಣೆ ಹೋಗುತ್ತೆ. ಕಾಂಗ್ರೆಸ್ ಅಖಂಡ ಭಾರತದ ಎಜೆಂಡಾ ಇಟ್ಕೊಂಡು ಚುನಾವಣೆಗೆ ಹೋಗುತ್ತೆ. ಮುಸ್ಲಿಂ ಮೆಜಾರಿಟಿ ಇರುವಂತ ರಾಜ್ಯಗಳಲ್ಲಿ ಮುಸ್ಲಿಂ ಲೀಗ್ ಗೆಲ್ಲುತ್ತೆ.
ಹಿಂದೂ ಮೆಜಾರಿಟಿ ಇರುವಂತ ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. 71% ಏರಿಯಾದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. 29% ಏರಿಯಾದಲ್ಲಿ ಮುಸ್ಲಿಂ ಲೀಗ್ ಗೆಲ್ಲುತ್ತೆ. 46ನೇ ಇಸ್ವಿಯಲ್ಲಿ 47ನೇ ಇಸ್ವಿಯಲ್ಲಿ ಯಾವ ಎಜೆಂಡಾದ ಮೇಲೆ ಓಟ್ ತಗೊಂಡಿದ್ರು ಆ ಎಜೆಂಡಾವನ್ನೇ ಕಾಂಗ್ರೆಸ್ ಮರೆತು ಬಿಡ್ತಾರೆ ಅಂತಲೇ, ಆ ಎಜೆಂಡಾವನ್ನೇ ಕಾಂಗ್ರೆಸ್ನವ್ರು ಮರೆತು ಬಿಡ್ತಾರೆ. ನೆನ್ಪಿಟ್ಕೊಳ್ಬೇಕು ನಾವು ಅಂತಲೇ. ಅವ್ರು ಮರೆತಿದ್ರಿಂದ ಅವತ್ತಿನ ದೌರ್ಬಲ್ಯದ ಕಾರಣಕ್ಕೆ ಅಖಂಡವಾಗಿರ್ತಕ್ಕಂಥ ಭಾರತ ಅದು ತ್ರಿಖಂಡ ಆಯಿತು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಇತಿಹಾಸದ ತಪ್ಪುಗಳನ್ನ ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ಮುಂದಿನ ಪೀಳಿಗೆಯವರ ಬಹುದೊಡ್ಡ ಜವಾಬ್ದಾರಿ. ತಪ್ಪು ಇತಿಹಾಸದಿಂದ ಪಾಠ ಕಲಿಬೇಕು. ಇತಿಹಾಸದಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರದ್ದು ಕೂಡ ಆಗ್ತಾ ಇದೆ. ಇವತ್ತು ಕೆಲಸ ಆಗ್ತಾ ಇದೆ. 8 ವರ್ಷ 9 ವರ್ಷದ ಕೆಳಗೆ ಬುರಹಾನ್ ವಾನಿ ಅಂತಕ್ಕಂಥ ಒಬ್ಬ ಭಯೋತ್ಪಾದಕ ಕಾರ್ಯಕ್ರಮ ಮುಗಿದ ನಂತರ ನೆಟ್ವರ್ಕ್ ಸಿಕ್ಕಿದಾಗ ಒಂದ್ಸಲ ತೆಗೆದು ನೋಡಿ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದು ನೋಡಿ. 27 ಜನ ಭಯೋತ್ಪಾದಕರ ಜೊತೆ ಆತ ಒಂದು ಸೆಲ್ಫಿ ತೆಗಿತಾನೆ. 27 ಜನ ಭಯೋತ್ಪಾದಕರ ಜೊತೆ ಆತ ಒಂದು ಸೆಲ್ಫಿ ತೆಕ್ಕೊಳ್ತಾನೆ ಒಂದ್ಸಲ. ಇವತ್ತು ನಿಮ್ಮೆಲ್ರಿಗೂ ಅಭಿಮಾನದಿಂದ ಹೇಳಲಿಕ್ಕೆ ಅಂತ ಬಯಸ್ತೀನಿ, ಇವತ್ತು ಬುರಹಾನ್ ವಾನಿ ಕೂಡ ಈ ಲೋಕದಲ್ಲಿ ಇಲ್ಲ. ಅದ್ರ ಜೊತೆಗೆ ಅವನ ಜೊತೆ ಅವತ್ತಿನ ಸೆಲ್ಫಿಯಲ್ಲಿ ಇದ್ದಂತ 26 ಜನ ಕೂಡ ಇವತ್ತು ಈ ಲೋಕದಲ್ಲಿ ಇಲ್ಲ. 26 ಜನ ಕೂಡ ಇವತ್ತು ಈ ಲೋಕದಲ್ಲಿ ಇಲ್ಲ. ಇವತ್ತು ಪಾಕಿಸ್ತಾನದಲ್ಲಿ ಮತ್ತು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಭಾರತದ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡುವಂತ, ಭಾರತದಲ್ಲಿ ಭಯೋತ್ಪಾದನೆ ಮಾಡತಕ್ಕಂಥ ಅನೇಕ ಜನರು ಭಗವಂತನ ಪಾದ ಸೇರ್ತಾ ಇದ್ದಾರೆ. ಯಾರದೋ ಸಂಕಲ್ಪದ ಕಾರಣಕ್ಕೆ ಭಗವಂತನ ಪಾದ ಸೇರ್ಪಡ್ತಾ ಇದ್ದಾರೆ. ಇವತ್ತು ಭಾರತದಲ್ಲಿ ನಾನು ಕೆಟ್ಟದ್ದು ಮಾಡಿ ಎಲ್ಲೋ ಹೋಗಿ ನಾನು ಬದುಕ್ಬೋದು ಅಂತಕ್ಕಂಥ ಧೈರ್ಯನೇ ಅನೇಕರಿಗೆ ಹೊರಟೋಗ್ಬಿಡ್ತಾ ಇದೆ. ಇವತ್ತು ಕಾಶ್ಮೀರದ ಒಂದು ಸಣ್ಣ ಏರಿಯಾ ಬಿಟ್ರೆ, ಜಮ್ಮುನಲ್ಲೂ ಇಲ್ಲ, ಕಾಶ್ಮೀರದ ಒಂದು ಸಣ್ಣ ಏರಿಯಾದಲ್ಲಿ ಬಿಟ್ರೆ ಇಡೀ ದೇಶದಲ್ಲಿ ನಿಮಗೆ ಬಾಂಬ್ ಸ್ಫೋಟ ಅಂತಕ್ಕಂಥದ್ದು ಒಂದು ನಿನ್ನೆಯ ಕತೆ ಅದು ಅಷ್ಟೇ. ನಿನ್ನೆಯ ಕತೆ. ಅಹಮದಾಬಾದ್ನ ಅಕ್ಷರಧಾಮದಲ್ಲಿ ಬಾಂಬ್ ಸ್ಫೋಟ ಆಗಿತ್ತು. ಮಲ್ಲೇಶ್ವರಂನ ಜಗನ್ನಾಥ್ ಭವನದ ಮುಂದೆ ಬಾಂಬ್ ಸ್ಫೋಟ ಆಗಿತ್ತು. ಸಂಜೋತಾ ಎಕ್ಸ್ಪ್ರೆಸ್ ಘಟನೆ ನಡೆದಿತ್ತು. ಜಮ್ಮುನಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಬಾಂಬ್ ಸ್ಫೋಟ ನಡೆದಿತ್ತು. ಇಡೀ ದೇಶದಲ್ಲಿ ಬಾಂಬ್ ಸ್ಫೋಟ ನಡೀತಿತ್ತು. ಇವತ್ತು ಕಾಶ್ಮೀರ ಕಣಿವೆಯ ಒಂದಷ್ಟು ಜಾಗದಲ್ಲಿ ಪಾಕಿಸ್ತಾನದ ಗಡಿಯಿಂದ ಒಂದು 20-30 ಕಿಲೋಮೀಟರ್ ದೂರದವರೆಗೆ ಇವತ್ತೇನಾದ್ರೂ ಘಟನೆ ನಡೆಯುತ್ತೆ ಹೊರತು ಭಾರತದಲ್ಲಿ ಇವತ್ತು ಆ ಥರದ ಘಟನೆ ನಡೆಯೋದೇ ಇಲ್ಲ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 93 ಗ್ರಾಮಗಳಲ್ಲಿ, ಬತ್ತರ್ನ 93 ಗ್ರಾಮಗಳಲ್ಲಿ 52 ವರ್ಷಗಳ ನಂತರ ನಾಳೆ ರಾಷ್ಟ್ರ ಧ್ವಜಾರೋಹಣ ಆಗುತ್ತೆ. ಯಾಕಂದ್ರೆ ನಕ್ಸಲೀಯರ ನಿರ್ಮೂಲನೆ 93 ಗ್ರಾಮಗಳಲ್ಲಿ, 93 ಗ್ರಾಮ ಪಂಚಾಯಿತಿಗಳಲ್ಲಿ, ಬತ್ತರ್ನ 93 ಗ್ರಾಮ ಪಂಚಾಯಿತಿಗಳಲ್ಲಿ 52 ವರ್ಷದ ನಂತರ ನಾಳೆ ಮೊದಲನೇ ಬಾರಿಗೆ ರಾಷ್ಟ್ರ ಧ್ವಜಾರೋಹಣ ಆಗುತ್ತೆ. ಯಾಕಂದ್ರೆ ಇವತ್ತು ನಿಮ್ಮೆಲ್ಲರ ಸಂಕಲ್ಪ ಮಾಡಿರ್ತಕ್ಕಂಥವ್ರು ಇವತ್ತು ಕೆಲವು ಜಾಗದಲ್ಲಿ ಕೂತಿದ್ದಾರೆ. ಅವರು ನಕ್ಸಲೀಯರನ್ನ ನಿರ್ಮೂಲನೆ ಮಾಡಿದ್ದಾರೆ. ಇವತ್ತು ಆ ಜಾಗದಲ್ಲಿ ರಾಷ್ಟ್ರ ಧ್ವಜಾರೋಹಣ ಆಗುತ್ತೆ. ಇವತ್ತು ದೇಶ ಸುರಕ್ಷಿತವಾಗ್ತಾ ಇದೆ. ಇವತ್ತು ಭಾರತಕ್ಕೆ ವಿರೋಧಿಗಳು ಅಸುರಕ್ಷಿತರಾಗ್ತಾ ಇದ್ದಾರೆ. ಭಾರತದ ವಿರೋಧಿಗಳು ಇವತ್ತು ಅಸುರಕ್ಷಿತರಾಗ್ತಾ ಇದ್ದಾರೆ. ಸ್ವಲ್ಪ ಗಮನ ಕೊಟ್ಟು ಓದಿದ್ರೆ ನಮಗೆ ಅನೇಕ ಸಲ ಅಂದಾಜಾಗ್ಲಿಕ್ಕೆ ಆರಂಭಾಗುತ್ತೆ. ಇದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು ಅಂತಲೇ ಆ ವಿಭಜನೆಯ ಸಂದರ್ಭದಲ್ಲಿ ನಡೆದಂತ ಅನಾಹುತ ಮತ್ತು ಆ ವಿಭಜನೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಹಿಂದೂ ಜಾಗರಣ ವೇದಿಕೆಯ ತರದ ಸಾಮಾಜಿಕ ಸಂಸ್ಥೆಗಳು ಆ ಭಾಗದ ಹಿಂದೂಗಳಿಗೆ ಮಾಡಿರ್ತಕ್ಕಂಥ ಸೇವೆಯನ್ನ ನಾವು ನೆನಪು ಮಾಡ್ಕೊಳ್ಬೇಕು ಅಂತ. ಇವತ್ತು ಸರ್ಕಾರದ ರಿಜಿಸ್ಟರ್ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆಗಳ ಆರ್ಥಿಕ ಅವ್ಯವಹಾರದಲ್ಲಿ ಮುಳುಗಿ ಜೈಲನ್ನ ಸೇರ್ತಾ ಇರುವಂತ ಜಾಗಗಳಲ್ಲಿ ಕಳೆದ 100 ವರ್ಷಗಳಲ್ಲಿ ರಿಜಿಸ್ಟ್ರೇ ಮಾಡಿಕೊಳ್ಳದೆ ತನ್ನನ್ನ ಕೋಟ್ಯಂತರ ಜನರ ವಿಶ್ವಾಸವನ್ನ ಸಂಪಾದಿಸಿ ದೇಶ ಸೇವೆಯ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಡ ಅಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರು ಅವ್ಯವಹಾರ ಮಾಡ್ತಾ ಇದ್ದಾರೆ. ಅದರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದೆ, ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ ಅಂತ. ಯಾವ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತೋ, ಆ ರಜಾಕಾರರನ್ನ ಎದುರಿಸಿದ್ದು RSSನವರೇ. ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ನವರು ಅಲ್ಲ, ನಿಮ್ಮ ವಂಶಸ್ಥರು ಅಲ್ಲ. ಆ ರಜಾಕಾರನ ಎದುರಿಸಿದ್ದು ಇದೇ RSS ಅವರು. ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ. ನೀವು ಇದ್ದ ಗ್ರಾಮದಿಂದ ಕುಟುಂಬ ಓಡ್ ಬಂತು. ನಿಮ್ಮಪ್ಪ ಹುಟ್ಟು ಬಟ್ಟೆಯಲ್ಲಿ ಓಡ್ಬೇಕಾಗಿ ಬಂತು ಅಂತ ಓಡ್ಬರ್ಬೇಕಾಗಿ ಬಂತು. ಇವತ್ತು ಸಂಘದ ಬಗ್ಗೆ ಬಿಟ್ಟು ತೋರಿಸ್ತೀರಿ. ಅದೇ ಸಂಘ ರಜಾಕಾರರ ವಿರುದ್ಧ ಹೋರಾಡಿದ್ದು, ಅದೇ ಸಂಘ ವಿಭಜನೆಯಲ್ಲಿ ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿದ್ದು.
ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿತ್ತು ಅಂತಲೇ. ಆ ಪೊಲೀಸರು ಸಹಾಯಕ್ಕೆ ಬರಲಿಲ್ಲ, ರಾಜಕೀಯದವರು ಸಹಾಯಕ್ಕೆ ಬರಲಿಲ್ಲ. ಸಣ್ಣ ಸಣ್ಣ ಹುಡುಗರು RSS ಕಾರ್ಯಕರ್ತರು, ಸಣ್ಣ ಸಣ್ಣ ಕಾರ್ಯಕರ್ತರು ತಾವು ಎಲ್ಲೆಲ್ಲಿ ಇದೀವೋ ಅಲ್ಲೆಲ್ಲ ಹಿಂದೂಗಳನ್ನ ರಕ್ಷಣೆ ಮಾಡಿದ್ರು. ಹಿಂದೂಗಳನ್ನ ಅತ್ಯಂತ ಜೋಪಾನವಾಗಿ ಎಲ್ಲಿ ಬದುಕ್ಬೋದ ಆ ಜಾಗದಕ್ಕೆ ಕರ್ಕೊಂಡ್ ಬಂದ್ರು ಅಂತಲೇ ಅಂತ. ಅವಾಗ್ಲೂ ಸಂಘ ರಿಜಿಸ್ಟರ್ ಆಗಿರ್ಲಿಲ್ಲ, ಇವಾಗ್ಲೂ ಸಂಘ ರಿಜಿಸ್ಟರ್ ಆಗೋದಿಲ್ಲ. ಯಾಕಂದ್ರೆ ನಿಮ್ ರಿಜಿಸ್ಟ್ರೇಷನ್ ನ ಕಾರಣಕ್ಕೆ ಜಗತ್ತು ತಡೆಯೋದಿಲ್ಲ ಅಂತಾರೆ. ಅದು ಒಂದು ವ್ಯವಸ್ಥೆ, ಅದು ಒಂದು ವ್ಯವಸ್ಥೆ ಅಂತಾರೆ. ಇವತ್ತು ಆ ಕೆಲಸವನ್ನು ಸಂಘ ಮಾಡಿರ್ತಕ್ಕಂಥ ಆ ಸಂದರ್ಭದ ಕೆಲಸವನ್ನು ಕೂಡ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕು, ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕು. ಹಾಗೆ ಇವತ್ತು ನಮಗೊಂದು ಕರ್ತವ್ಯ ಇದೆ ಅಂತಲೇ. ಜಗತ್ತಿನಲ್ಲಿ ಎಲ್ಲ ಸಂಸ್ಕೃತಿಗಳು, ಎಲ್ಲ ಸಮಾಜಗಳು ಕೂಡ ಇತಿಹಾಸದಿಂದ ಪಾಠ ಕಲಿತು ಇತಿಹಾಸದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿ ಮಾಡ್ಕೊಳ್ತಾ ಮುಂದೆ ಹೋಗಿದ್ದಾರೆ. ಎಲ್ಲ ಯಾವತ್ತೋ ಒಂದು ದಿವಸ ಆಗ್ಬಿಡ್ತೀವಿ, ಇವತ್ತು ನಾವು ನಮ್ಮ ಕೆಲಸ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಒಂದು ನಿರ್ವೀರ್ಯತನದ ಒಂದು ಕೆಲಸ. ಇತಿಹಾಸದ ಪಾಠ ನಾವೇನೋ ಬೇಕು ಅಂತ ಮಾಡಲ್ಲ, ಬಟ್ ಅಲ್ಲಾಗಿರ್ತಕ್ಕಂಥ ತಪ್ಪನ್ನು ಸರಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯವಾಗಿರ್ತಕ್ಕಂಥ ಸಂಕಲ್ಪ ನಮ್ಮೆಲ್ಲರ ಹೃದಯದಲ್ಲಿ ಮೂಡಬೇಕು. ಆ ಸಂಕಲ್ಪಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿದ್ದೀವಿ, ಮಧ್ಯರಾತ್ರಿ ಸೇರಿದ್ದೀವಿ. ಯಾವ ಗಳಿಗೆಯಲ್ಲಿ ಅದು ನಮ್ಮಿಂದ ಹೋಯ್ತೋ ಅದೇ ಗಳಿಗೆಯಲ್ಲಿ ಸ್ವಾತಂತ್ರ್ಯವನ್ನು ಆಚರಿಸಕ್ಕೆ ಸೇರಿದೀವಿ ನಾವು ಅಂದ. ಇದೇ ಗಳಿಗೆಯಲ್ಲಿ ದೇಶ ನಮ್ಮಿಂದ ತುಂಡಾಗಿತ್ತು ಅಂತ. ಇಷ್ಟು ಅನ್ಯಾಯಕರವಾಗಿರ್ತಕ್ಕಂಥ ರೀತಿಯಲ್ಲಿ ಈ ದೇಶದಲ್ಲಿ ನಾವು ಸ್ವಾತಂತ್ರ್ಯವನ್ನ ಪಡ್ಕೊಂಡು ದೇಶ ವಿಭಜನೆ ಆಯಿತು. ಆ ಕ್ಷಣದಲ್ಲಿ ನಾವು ಸಂಕಲ್ಪಕ್ಕೋಸ್ಕರ ಸೇರ್ತಾ ಇದ್ದೀವಿ. ನಾನು ಮತ್ತೆ ಹೇಳ್ತೀನಿ, ಇಲ್ಲಿ ಅತ್ಯಂತ ವಯಸ್ಸಾಗಿರೋರು ಯಾರಿದ್ದಾರೆ ಅವ್ರ ಕಣ್ಣೆದುರುಗಡೆ ಅಖಂಡ ಭಾರತ ನೋಡ್ತಕ್ಕಂಥ ಸಂಕಲ್ಪ ನಮ್ಮೆಲ್ಲರದಾಗಬೇಕು. ಯಾರೋ ಬಾಲಕರ ಜೀವನದಲ್ಲ, ಅತ್ಯಂತ ಹಿರಿಯರ ಜೀವನದಲ್ಲಿ ಅಖಂಡ ಭಾರತ. ಮತ್ತು ಆ ಥರದ ಕ್ಷಣಗಳು ನಮ್ಮೆಲ್ಲರ ಎದುರಿಗೆ ಬರ್ತಾ ಇದೆ. ಇವತ್ತು ಭಾರತ ಸಶಕ್ತವಾಗ್ತಾ ಇದೆ, ಭಾರತ ಸಬಲವಾಗ್ತಾ ಇದೆ. ಭಾರತದ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರು ಜಗತ್ತಲ್ಲಿ ಎಲ್ಲಿದ್ರೂ ಕೂಡ ಅಸುರಕ್ಷಿತರಾಗ್ತಾ ಇದ್ದಾರೆ, ಎಲ್ಲಿದ್ರೂ ಕೂಡ ಅಸುರಕ್ಷಿತರಾಗ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ಕ್ಷಣದಲ್ಲಿ. ಆದರೆ ಒಂದು ಸವಾಲಿನ ಕ್ಷಣಗಳಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರ್ತಾ ಇದ್ದೀವಿ. ಹಿಂದೂ ಜಾಗರಣ ವೇದಿಕೆಯ ಎಲ್ಲ ಕಾರ್ಯಕರ್ತರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೂ ಧನ್ಯವಾದ ಹೇಳುತ್ತೀನಿ. ಅದರ ಜೊತೆಗೆ ಆಗಾಗ ಆಳುವ ಅರಸರ ಆಟಾಟೋಪದ ವಿರುದ್ಧ, ಯಾಕಂದ್ರೆ ಇವತ್ತಿಗೂ ಕೂಡ ಅನೇಕ ಆಳುವಂಥವ್ರಿಗೆ ರಾಜ ಮುಗಿದೋಗಿದೆ, ಈಗ ಪ್ರಜಾಪ್ರಭುತ್ವ ಬಂದಿದೆ ಅಂತ ನೆನಪೇ ಇರೋದಿಲ್ಲ ಅಂತಲೇ. ನಾನೇ ದೇವರು, ನಾನು ಹೇಳಿದ್ದೆಲ್ಲ ನಡೆಯುತ್ತೆ ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಥರ ಆಡ್ತಿರ್ತಾರೆ ವಿಧಾನಸೌಧದಲ್ಲಿ ಕೂತು. ಅವರ ಪ್ರಭಾವಕ್ಕೊಳಗಾಗಿ, ಅವರ ದಾಕ್ಷಿಣ್ಯಕ್ಕೊಳಗಾಗಿ, ಅವರ ಸಂಪರ್ಕಕ್ಕೊಳಗಾಗಿ ಅನೇಕ ಸಲ ಅಸಹಾಯಕರಾಗ್ತಕ್ಕಂಥ ಪೊಲೀಸ್ ಶಕ್ತಿಯ ನಡುವೆ ಅನೇಕ ಸಲ ಕಣ್ಣೆದುರುಗಡೆ ಗೋವನ್ನ ಕಳ್ಳ ಸಾಗಾಣಿಕೆ ಮಾಡಬಾರ್ದು, ಹಾಲು ಕರೆಯುವ ಗೋವನ್ನ ಕಳ್ಳ ಸಾಗಾಣಿಕೆ ಮಾಡಬಾರ್ದು ಅಂತ ಕರ್ನಾಟಕದಲ್ಲಿ ಕಾನೂನು ಇದೆ. ಅದನ್ನ ಹಿಡಿದ್ರೆ ಪೊಲೀಸ್ನವ್ರು ನಮಗೆ ಕೇಸ್ ಹಾಕ್ತಾರೆ, ಅದನ್ನ ಹಿಡಿದ್ರೆ ಪೊಲೀಸ್ನವ್ರು ನಮ್ಗೆ ಕೇಸ್ ಹಾಕ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರಿಗೂ ಗೊತ್ತು, ಅವ್ರ ಹೃದಯದಲ್ಲೂ ಸತ್ಯ ಮತ್ತು ಧರ್ಮ ಇದೆ ಅಂತ. ಆದ್ರೆ ಒಂದಷ್ಟು ಹೊಂದಾಣಿಕೆ, ಒಂದಷ್ಟು ಸಂಧಾನ, ಒಂದಷ್ಟು ಆಬ್ಲಿಗೇಷನ್ ಸರ್ಕಾರದಲ್ಲಿ ಇರೋರ ಜೊತೆಗೆ ಅಂತ ಪೊಲೀಸ್ ವ್ಯವಸ್ಥೆ ನಡುವೆ ನಾವು ಯಾಕಪ್ಪ ನಮ್ಮ ಬದುಕು ನಾವು ನಡೆಸ್ಕೊಂಡು ಹೋಗೋಣ ಅಂತಕ್ಕಂಥ ಒಂದು ದೊಡ್ಡ ಹಿಂದೂ ಸಮಾಜದ ವರ್ಗದ ನಡುವೆ ಹಿಂದೂ ಸಮಾಜದ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಬೇಕು, ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರಗಳನ್ನ ರಕ್ಷಣೆ ಮಾಡಬೇಕು, ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರಗಳಿಗೆ ಸೇರಿರ್ತಕ್ಕಂಥ ಭೂಮಿಯನ್ನು ರಕ್ಷಣೆ ಮಾಡಬೇಕು, ಗೋವನ್ನು ರಕ್ಷಣೆ ಮಾಡಬೇಕು, ಮತಾಂತರವನ್ನು ತಡಿಬೇಕು, ಅಕ್ರಮ ಪ್ರವೇಶಿಗರನ್ನ ಇಲ್ಲಿಂದ ಹೊಡೆದೋಡಿಸ್ಬೇಕು ಅಂತಕ್ಕಂಥ ಸಂಕಲ್ಪದ ಜೊತೆಗೆ ಹಿಂದೂ ಜಾಗರಣ ವೇದಿಕೆ ಕೆಲಸ ಮಾಡುತ್ತೆ. ಹಿಂದೂ ಜಾಗರಣ ವೇದಿಕೆ ಹಿಂದೂ ಸಮಾಜಕ್ಕೆ ಒಂದು ಖಡ್ಗದ ರೀತಿಯಲ್ಲಿ, ಅದು ಒಂದು ಖಡ್ಗದ ರೀತಿಯಲ್ಲಿ ಅಲ್ಲ, ಮನೆಯಲ್ಲಿ ಖಡ್ಗ ಇಟ್ಕೊಳ್ಬೇಕು ರಕ್ಷಣೆಗೆ ಅಂತ ಹೇಳ್ತಾರೆ. ಹಾಗೆ ಹಿಂದೂ ಜಾಗರಣ ವೇದಿಕೆ ಕೂಡ ಹಿಂದೂ ಸಮಾಜಕ್ಕೆ ಒಂದು ಖಡ್ಗದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾರೂ ಮಾಡಕ್ಕೆ ಒಪ್ಪದೇ ಇರ್ತಕ್ಕಂಥ, ತುಂಬಾ ಜನ ಮಾಡಕ್ಕೆ ಹೆದರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ತುಂಬಾ ಜನ ಮಾಡಕ್ಕೆ ಹೆದರುವಂತ ಕೆಲಸವನ್ನು ಮಾಡ್ತಾರೆ. ಅದು ಮಾಡಬೇಕಾದ್ರೆ ಸರ್ಕಾರದ ವಿರೋಧ ಕಟ್ಕೊಂಡು ಪೊಲೀಸರ ಅಸಹಕಾರದ ಮಧ್ಯದಲ್ಲಿ ಸ್ವಂತ ಜೀವನವನ್ನು ಸುಟ್ಕೊಂಡು ಕೆಲಸ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ ಅಂತ, ಸ್ವಂತ ಜೀವನವನ್ನು ಸುಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ ಥರದ ಒಂದು ಸಂಘಟನೆ ಇವತ್ತು ನಮ್ಮೆಲ್ಲರನ್ನ ಒಟ್ಟು ಸೇರಿಸಿ ಇವತ್ತು ರಾಷ್ಟ್ರ ಧ್ವಜಾರೋಹಣದ ಜೊತೆಗೆ ಧರ್ಮ ಧ್ವಜಾರೋಹಣವನ್ನು ಮಾಡ್ತಾ ಧರ್ಮದ ಅಡಿತಪಾಯದ ಮೇಲೆ ರಾಷ್ಟ್ರವನ್ನ ಕಟ್ತೀವಿ ಅಂತಕ್ಕಂಥ ಸಂಕಲ್ಪದ ಜೊತೆಗೆ ನಮ್ಮ ಕಣ್ಣೆದುರುಗಡೆ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ವಿಭಜನೆಯ ತಪ್ಪನ್ನು ಸರಿ ಮಾಡಿ ಅಖಂಡ ಭಾರತದ ಕನಸನ್ನು ನಾವು ಸಂಕಲ್ಪವನ್ನು ಸಾಕಾರ ಮಾಡ್ಕೊಳ್ತೀವಿ. ಯಾವ ಸಿಂಧುವನ್ನ ಸ್ಮರಣೆ ಮಾಡ್ಕೊಳ್ತೀವೋ ಆ ಪೂರ್ತಿ ಸಿಂಧು ಹರಿತಕ್ಕಂಥ ಭಾಗ, ಯಾವ ಗಂಗೆಯನ್ನು ಸ್ಮರಣೆ ಮಾಡ್ಕೊಳ್ತಾ ಇದೀವೋ ಅವಳ ಕವಲು ಮಹಾಪದ್ಮ, ಅದು ಕೂಡ ನಮ್ಮ ದೇಶಕ್ಕೆ ಸೇರಿಸುವಂತ ರೀತಿಯಲ್ಲಿ ನಮ್ಮ ಜೀವನ ಕಾಲದಲ್ಲೇ ನಾವೆಲ್ಲರೂ ಕೂಡ ಪ್ರಯತ್ನಶೀಲರಾಗ್ತೀವಿ ಅನ್ನುವಂಥ ಸಂಕಲ್ಪ ಮಾಡೋದಕ್ಕೆ ಅವರೇನು ಸೇರಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಮಧ್ಯರಾತ್ರಿಯಲ್ಲಿ ಇವತ್ತು ಆನಂದವನ್ನ ಹಾಗೆ ಆನಂದವನ್ನ ಆಚರಿಸಲಿಕ್ಕೆ, ಇತಿಹಾಸವನ್ನ ನೆನಪು ಮಾಡಿಕೊಂಡು ಸರಿದಾರಿಯಲ್ಲಿ ನಾವು ಹೋಗ್ಲಿಕ್ಕೆ ಸಂಕಲ್ಪ ತೊಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ವೀರ ಮಾತೆಯರಿಗೆ,
ಸಜ್ಜನ ಬಂಧುಗಳಿಗೆ, ಭಗಿನಿಯರಿಗೆ ನನ್ನ ಅಂತರಾಳದ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ